Hello all the KSET and NET aspirants. I thank Karnataka State Akka Women's University Competitive Exam Cell for giving me this opportunity to talk few words about the ICT, which is the 8th unit of KSET and NET. So myself, Dr. Rohini Bhusnurmat, I am going to present you few of the topics which are related to ICT, which stands for Information and Communication Technology. ಸೊ ಈ ಐ ಸಿ ಟಿ ಅನ್ನೋ ಪದ ಏನಿದೆ ಇದು ಎಲ್ರಿಗೂ ಏನು ಹೊಸದಾಗೇನಲ್ಲ. ಯಾರು ಮೊಬೈಲ್ ಬಳಕೆ ಮಾಡ್ತಾರೆ, ಕಂಪ್ಯೂಟರ್ಸ್ ಡೇ ಟು ಡೇ ಲೈಫ್ದಾಗ ಎಲ್ಲಿ ನೋಡಿದರೂ ನಮಗೆ ಕಾಣಿಸ್ತದೆ. ಸೊ ಅದ್ರ ಒಳಗಡೆನೇ ಏನು ಟರ್ಮಿನಾಲಜೀಸ್ ಅದಾವ ಅವು ಮಾತ್ರ ನಮ್ಗೆ ಗೊತ್ತಿದ್ರೆ ವಿ ಕ್ಯಾನ್ ಈಸಿಲಿ ಕ್ರ್ಯಾಕ್ the 5 questions which will be appearing in your KSET examination. ಸೊ ಇದ್ರ ಒಳಗಡೆ ಏನು ಹೈ ಲೆವೆಲ್ ಕ್ವಶನ್ಸ್ ಏನು ಕೇಳಲ್ಲ, ಬೇಸಿಕ್ ಏನಿದಾವೆ ಲೈಕ್ ಮೆಮ್ರಿ ಯೂನಿಟ್ ಏನಿದೆ, ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು, ಅಥವಾ ಯಾವ ಮೇನ್ ಮೆಮ್ರಿ ಇದ್ದಾವೆ, ಅಥವಾ ವಿಚ್ ಆರ್ ದ ಡಿಫ್ರೆಂಟ್ ಮೆಮ್ರಿ ಟೈಪ್ಸ್. ಸೊ ಇವು ಏನು ಸಿಂಪಲ್ ಬೇಸಿಕ್ಸ್ ಇದ್ದಾವೆ ಅದು ಮಾತ್ರ ಕೇಳ್ತಾರೆ. ಅದಕ್ಕೆ ಎಲ್ಲದಕ್ಕಿಂತ ಈಸಿಯೆಸ್ಟ್ ಟಾಪಿಕ್ ಅಂದರೆ ನಾವು ಐ ಸಿ ಟಿ ಅಂತ ಅನ್ಕೋಬಹುದು. ಸೊ ಅದ್ರ ಒಳಗಡೆನೆ ಏನು ಕೇಳಬಹುದು ಅನ್ನೋದನ್ನು ಇವತ್ತು ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ಆಮೇಲೆ ಈ ಎಕ್ಸಾಮ್ ಸಂಬಂಧ ನಾವು ಈ ಆನ್ಲೈನ್ ಕ್ಲಾಸಲ್ಲಿ ಏನು ಪ್ರಿಪೇರ್ ಆಗ್ತೇವೆ ಅದು ಮಾತ್ರ ಲಿಮಿಟೆಡ್ ಇರಲ್ಲ. ಸೊ ಅದಕ್ಕೆ ಬೇಕಾಗುವಂಥ ಎಕ್ಸ್ಟ್ರಾ ರೀಡಿಂಗ್ಸು ನೀವು ಡೇ ಟು ಡೇ ಹ್ಯಾಬಿಟಲ್ಲಿ ಇಟ್ಕೊಂಡ್ರೆ ಮಾತ್ರ ಇವೆಲ್ಲ ನಿಮಗೆ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಸೊ ಎಕ್ಸ್ಟ್ರಾ ರೀಡಿಂಗ್ ಸಂಬಂಧ ಯಾವ ಲಿಂಕ್ಸ್ ಇದ್ದಾವೆ ಅದನ್ನು ಕೂಡ ನಾ ಈ ಟಾಪಿಕ್ ಮುಗಿದ ಮೇಲೆ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ಸೊ ಡೋಂಟ್ ಥಿಂಕ್ ದ್ಯಾಟ್ ಇಟ್ ಈಸ್ ಓನ್ಲಿ ಒನ್ ಕ್ಲಾಸ್ ಲೆಕ್ಚರ್. ಯು ವಿಲ್ ಲಿಸನ್ ಆ್ಯಂಡ್ ಯು ವಿಲ್ ಕ್ರ್ಯಾಕ್ ದ examination. So please, you have to study consistently and on day-to-day basis so that you can crack the KSET. So with these few words, I will be starting this ICT topic, and I'm really happy that all the aspirants are joined here to learn about the ICT. So welcome you all to this ICT topic. ಸೊ ಈ ಯೂನಿಟ್ 8 ಒಳಗಡೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಇನ್ ಶಾರ್ಟ್ ಅದಕ್ಕೆ ಐ ಸಿ ಟಿ ಅಂತ ಕರೀತಾರೆ. ಇದ್ರ ಒಳಗಡೆ ಏನೇನಿದೆ ಆ್ಯಕ್ಚುಯಲ್ ಸಿಲೆಬಸ್ದಲ್ಲಿ ಅಂದರೆ, ಒಂದನೇದ್ದು ಜನರಲ್ ಅಬ್ರಿವೇಷನ್ಸ್ ಆ್ಯಂಡ್ ಟರ್ಮಿನಾಲಜಿ. ಅಂದರೆ ಕಂಪ್ಯೂಟರ್ ರಿಲೇಟೆಡ್ ಏನಾದರೂ ಶಾರ್ಟ್ ಫಾರ್ಮ್ಸ್ ಇದ್ದರೆ ಅಥವಾ ಏನಾದರೂ acronyms ಇದ್ದರೆ ಅದರದ್ದು ಲಾಂಗ್ ಫಾರ್ಮ್ ಏನಿದೆ ಅನ್ನೋದು ಕೇಳ್ತಾರೆ. ಸೆಕೆಂಡ್ ಟಾಪಿಕ್ ಇಸ್ ಬೇಸಿಕ್ಸ್ ಆಫ್ ಇಂಟರ್ನೆಟ್, ಇಂಟ್ರಾನೆಟ್, ಇಮೇಲ್, ಆಡಿಯೋ ಆ್ಯಂಡ್ ವಿಡಿಯೋ ಕಾನ್ಫರೆನ್ಸಿಂಗ್. ಸೊ ಇವಾಗೂ ನಾವೆಲ್ಲರೂ ಇಂಟರ್ನೆಟ್ ಬಳಕೆ ಮಾಡ್ತೇವೆ. ಇಂಟರ್ನೆಟ್ ಬಳಕೆ ಮಾಡಲಾರ್ದೆ ನಮಗೆ ಜೀವನನೇ ಪಾಸಿಬಲ್ ಇಲ್ಲ. ಸೊ ನಾವೆಲ್ಲ ಯೂಸ್ ಮಾಡುವಂಥ ಏನು ಫ್ಯಾಸಿಲಿಟೀಸ್ ಇದ್ದಾವೆ ಅಥವಾ ಟೂಲ್ಸ್ ಇದ್ದಾವೆ ಅದಕ್ಕೆ ಏನಂತ ಟೆಕ್ನಿಕಲಿ ಕರೀತಾರೆ ಅನ್ನೋದು ಟರ್ಮಿನಾಲಜಿ ಮಾತ್ರ ನಮಗಿಲ್ಲೇ ಇಂಟ್ರೊಡ್ಯೂಸ್ ಮಾಡಿಕೊಟ್ರೆ ಯು ವಿಲ್ ಹ್ಯಾವ್ ದ ಮೋರ್ ಕ್ಲಾರಿಟಿ ಟು ಕ್ರ್ಯಾಕ್ ದ ಎಕ್ಸಾಮಿನೇಷನ್. ಆಮೇಲೆ ಇದು ಆಡಿಯೋ ವಿಡಿಯೋ ಕಾನ್ಫರೆನ್ಸಿಂಗ್ ಟರ್ಮ್ಸ್ ಏನಿದ್ದಾವೆ, ಈ ಪ್ಯಾಂಡಮಿಕ್ ಟೈಮ್ದಲ್ಲಿ ವಿ ಹ್ಯಾವ್ ಎಕ್ಸ್ಟೆನ್ಸಿವ್ಲಿ ಯೂಸ್ ದಿಸ್ ಫ್ಯಾಸಿಲಿಟಿ. ಸೊ ಐ ಗೆಸ್ ದ ಐ ಸಿ ಟಿ ಟಾಪಿಕ್ ಈಸ್ ಗೋನ್ ಟು ಬಿ ವೆರಿ ಈಸಿ ಫಾರ್ ಆಲ್ ಆಫ್ ಯು ಟು ಸ್ಕೋರ್ ದ ಮಾರ್ಕ್ಸ್, ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಆಲ್ಸೋ. ಆ್ಯಂಡ್ ಥರ್ಡ್ ಈಸ್ ಡಿಜಿಟಲ್ ಇನಿಷಿಯೇಟಿವ್ಸ್ ಇನ್ ಹೈಯರ್ ಎಜುಕೇಷನ್. ಸೊ ಈ ಟಾಪಿಕ್ನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದು ಏನೇನು ಡಿಜಿಟಲ್ ಇನಿಷಿಯೇಟಿವ್ಸ್ ಇದ್ದಾವೆ ಅವೆಲ್ಲ ನಾವಿಲ್ಲಿ ಡಿಸ್ಕಸ್ ಮಾಡ್ತೇವೆ. ಸೇ ಫಾರ್ ಎಕ್ಸಾಂಪಲ್ ಡಿಜಿ ಲಾಕರ್ ಅಂತ ಆ್ಯಪ್ ಇದೆ. ಅದ್ರ ಒಳಗಡೆ ಎಲ್ಲ ದಿಸ್ ಈಸ್ ಕಾಲ್ಡ್ ಆ್ಯಸ್ ಅ ರಿಪಾಸಿಟರಿ ಫಾರ್ ಆಲ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಇಶ್ಯೂಡ್ ಸರ್ಟಿಫಿಕೇಟ್. ಸೇ ಫಾರ್ ಎಕ್ಸಾಂಪಲ್ ಯುವರ್ ಡ್ರೈವಿಂಗ್ ಲೈಸೆನ್ಸ್, ಯುವರ್ ಪ್ಯಾನ್ ಕಾರ್ಡ್, ಯುವರ್ ಆಧಾರ್ ಕಾರ್ಡ್, ಇವೆಲ್ಲ ಏನಿದ್ದಾವೆ ಅವೆಲ್ಲ ನಾವು ಒಂದು ಕಡೆ ಸ್ಟೋರ್ ಮಾಡ್ಬೋದು. ಆ್ಯಂಡ್ ದಿಸ್ ಈಸ್ ದ ಆ್ಯಪ್ ಆರ್ ಇನಿಷಿಯೇಟಿವ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಎಲ್ಲಿ ಹೋದ್ರೂ ಕೂಡ ಇವಾಗಲೇ ನೀವು ಹಾರ್ಡ್ ಕಾಪಿ ಇಟ್ಕೋಬೇಕಂತೇನೂ ಇಲ್ಲ. ಆರ್ ಸಿದಾಗಲಿ ಅಥವಾ ನಿಮ್ಮದು ಪ್ಯಾನ್ ಕಾರ್ಡ್ದಾಗಲಿ ಆಧಾರ್ ಕಾರ್ಡ್ದಾಗಲಿ, ಇಫ್ ಯು ಜಸ್ಟ್ ಶೋ ದಿ ಸಾಫ್ಟ್ ಕಾಪಿ ಫ್ರಮ್ ದ ಡಿಜಿ ಲಾಕರ್, ಇಟ್ ಈಸ್ acceptable anywhere in the India. So that is what there are very many such digital initiatives which can be applicable in higher education as well as in our day-to-day life. So it is going to be very useful information for all of you. ಆಮೇಲೆ ಐ ಸಿ ಟಿ ಒಳಗಡೆ ಲಾಸ್ಟ್ ಟಾಪಿಕ್ ಇರೋದು ಐ ಸಿ ಟಿ ಆಮೇಲೆ
ಗವರ್ನನ್ಸ್ ಅಂತ ಹೇಳಿ. ಸೊ ಈ ICT ಅನ್ನುವಂಥದ್ದು ನಮ್ಮ ಗವರ್ನನ್ಸಲ್ಲಿ ಹೆಂಗೆ ಯೂಸ್ ಆಗುತ್ತೆ, ಏನು ಬೆನಿಫಿಟ್ಸ್ ಇದ್ದಾವೆ, ಹೌ ಬೆಸ್ಟ್ ವಿ ಕ್ಯಾನ್ ಮೇಕ್ ಈ ಗವರ್ನನ್ಸ್ more manageable using ICT. Say for example, just to give you the example of how best it can be managed, take the example of your email, your audio video conferencing. So all these are the tools and facilities, those can help you to make your governance more manageable in a very efficient and economical way. So with this introduction of the content of what is there in the ICT that we will be learning in this next 4 video lectures. So in today's video lecture, I am going to start with the very first topic, that is general abbreviations and terminology. And this is what the content what we'll be studying in this first topic, that is ICT meaning, advantages and disadvantages, block diagram of digital computer, hardware and software, number systems, general abbreviations and terminology. So this first topic, as many of you must be familiar with whatever I am dealing today. So this is going to be the very base, and I guess for the engineering students and for the science related students, those who have opted computer science as one of the optional subject, ಅವ್ರಿಗೆ ಇದು ಎಲ್ಲ ತುಂಬ ಬೇಸಿಕ್ ಇರುತ್ತೆ. ಮಾತ್ರ ಯಾರು ಆರ್ಟ್ಸ್ ಬ್ಯಾಕ್ಗ್ರೌಂಡ್ಲಿಂತ ಇದ್ದಾರೆ, ಕಾಮರ್ಸ್ ಬ್ಯಾಕ್ಗ್ರೌಂಡ್ಲಿಂತ ಇದ್ದಾರೆ, ಅವ್ರಿಗೆ ಈ ಟೆಕ್ನಾಲಜಿಯನ್ನು ಬಳಕೆ ಮಾಡೋದು ಗೊತ್ತಿದೆ, ಖರೆ ಅದಕ್ಕೆ ಏನಂತಾರೆ ಅನ್ನೋದು ಗೊತ್ತಿರಲ್ಲ. ಸೊ ಸ್ಪೆಷಲಿ ಐ ಆಮ್ advising all these students who are new to this topic to pay attention and make your basics clear. So once your basics are clear, you can easily score and understand the next topics of this ICT. So we will start with what is the meaning of ICT. So what exactly is the ICT? We know that the ICT is the information and communication technology. So ಇದಕ್ಕೆ ಯಾಕೆ ಹಿಂಗೆ ಕರೀತಾರಂದರೆ, ಇದ್ರ ಒಳಗಡೆ whatever the digital appliances like your cell phones or your laptops, computers or other media like wireless networks, internet, ಇವೆಲ್ಲದನ್ನ ಬಳಕೆ ಮಾಡಿ ಯಾವಾಗೆ ನಾವು ಕಮ್ಯುನಿಕೇಷನ್ ಮಾಡ್ತೇವೆ, ಯಾವಾಗ ನಮ್ಮ ಇನ್ಫಾರ್ಮೇಷನನ್ನು ನಾಲೆಜನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಕಳಿಸ್ತೇವೆ, ಅದಕ್ಕೆ ಆ ಟೆಕ್ನಾಲಜಿಗೆ ಏನಂತ ಕರೀತಾರಂದರೆ ದ್ಯಾಟ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಆ್ಯಸ್ ICT ಅಂತ ಕರೀತಾರೆ. ಸೊ ವೆರಿ ಸಿಂಪಲ್. ಸೊ ಹಾಗಾದರೆ ICT ಕಾಂಪೋನೆಂಟ್ಸ್ ಏನಿದ್ದಾವೆ ಅದಕ್ಕೆ ಏನಂತ ಕರೀತಾರೆ ಅಂದರೆ ಕಾಂಪೋನೆಂಟ್ಸ್ ಆಫ್ ICT ಸಿಸ್ಟಮ್ ಅಂತ ಕರೀತಾರೆ. ಸೊ ನ್ಯಾಚುರಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಕಮ್ಯುನಿಕೇಷನ್ ಮಾಡಬೇಕಾದ್ರೆ we need certain tools, we need certain devices, we need certain media, and those itself are called as components. ಒಂದು ಕಡೆಯಿಂದ ಇನ್ನೊಂದು ಕಡೆ ಇನ್ಫಾರ್ಮೇಷನ್ ಕಳ್ಸೋಕ್ಕೆ ಏನು ಟೂಲ್ಸ್ ಕಾಂಪೋನೆಂಟ್ಸ್ ಯೂಸ್ ಮಾಡ್ತಾರೆ ಅದಕ್ಕೆ ನಾವು ಕಾಂಪೋನೆಂಟ್ಸ್ ಆಫ್ ICT ಸಿಸ್ಟಮ್ಸ್ ಅಂತ ಕರಿತೇವೆ. ಏನಿದ್ದಾವೆ ಹಂಗಾದರೆ ಅವು ಅಂದರೆ ಕಂಪ್ಯೂಟರ್ಸ್, ಯುವರ್ ಟೆಲಿಫೋನ್ ಲೈನ್ಸ್ ಆರ್ ಯುವರ್ modem or smartphones, digital TVs, robots. So these all form the components of ICT system. Then the question arises, what are the advantages of the ICT? So for this, I don't need to tell you what are the advantages of ICT, because everyone knows, and this is a very common thing, that why ICT is used in our day-to-day life. ICT ಅಂದರೆ ಅದೇ ನಾವು ಸೆಲ್ ಫೋನ್ ಬಳಕೆ ಯಾಕೆ ಮಾಡ್ತೇವೆ, ಕಂಪ್ಯೂಟರ್ಸ್ ಯಾಕೆ ಮಾಡ್ತೇವೆ, ಇಂಟರ್ನೆಟ್ ಮಾಡ್ತೇವೆ, ಅದರ ಅಡ್ವಾಂಟೇಜಸ್ ಏನಿದ್ದಾವೆ, the same advantages we can enlist here for the ICT as well. So I'm not going to spend much of the time on this ICT advantages. We will just list them out and we will move forward. So ICT advantage ಒಳಗಡೆ ಹೇಳೋದಿತ್ತಂದರೆ communication purpose. So we can make a communication between any two persons or any two organizations which are placed near or far apart. ಪಕ್ಕದ ಮನೆಯವ್ರಿಗೆ ನಾವು ಕಾಲ್ ಮಾಡೋದು ಒಂದೇ ಇಂಟರ್ನೆಟ್ ಮುಖಾಂತರ, ಅಥವಾ ನಿಮ್ಮ ಫಾರಿನ್ ಕಂಟ್ರಿಯಲ್ಲಿ USA, ಆಸ್ಟ್ರೇಲಿಯಾ ಒಳಗಡೆ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಆರ್ಗನೈಸೇಷನ್ ಒಳಗಡೆ ಯಾರಾದರೂ ಎಂಪ್ಲಾಯೀಸ್ ಇದ್ದರೆ ಅವ್ರಿಗೆ ಕಾಲ್ ಮಾಡೋದು, ಇಟ್ಸ್ ಗೋನ್ ಟು ಬಿ ದ ಸೇಮ್ ಕಾಸ್ಟ್. ಸೊ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಹೌ ಎಫೆಕ್ಟಿವ್, how economic the communication is possible using the ICT. Second one is the
ಗ್ಲೋಬಲೈಸೇಷನ್. ಸೊ ದ ಸೇಮ್ ಎಕ್ಸಾಂಪಲ್, ಗ್ಲೋಬಲೈಸೇಷನ್ ಅಂದರೆ ಏನು, ಇಲ್ಲಿ ಡಿಸ್ಟೆನ್ಸ್ ಮ್ಯಾಟರ್ ಆಗಲ್ಲ ICT ಕಮ್ಯುನಿಕೇಷನ್ ಒಳಗಡೆ. ಸೊ ನೀವು ಎಷ್ಟು ದೂರ ಮಾಡ್ತೀರಾ ಅದ್ರ ಮೇಲೆ ಮುಂಚೆ ಹೆಂಗೆ ಲೋಕಲ್ STD ISD ಕಾಲ್ಸ್ ಇದ್ದು ಆ ಥರ ಇವಾಗ ಏನೂ ಇಲ್ಲ. ನೀವು ಇಂಟರ್ನೆಟ್ ಮುಖಾಂತರ ಕಾಲ್ ಮಾಡತ್ರೆ, ಆಡಿಯೋ ಕಾಲ್ ಇರ್ಬೋದು, ವಿಡಿಯೋ ಕಾಲ್ ಇರ್ಬೋದು, ನಿಮಗೆ ಏನೂ ಕಾಸ್ಟ್ ಬೀಳಲ್ಲ. ಬರೀ ನಿಮ್ಮದು ಕನೆಕ್ಷನ್ ಲೈನ್ ಮಾತ್ರ ಕಾಸ್ಟ್ ಏನಿದೆ, ಸೇಮ್ ಕಾಸ್ಟ್ you will have to bear. Third one is the cost effective. So since we are making the call not based on the locations, it is based on the internet provide service charges. So it is very cost effective. Fourth one is the greater availability. So ಇದು ICT ಅನ್ನುವಂಥದ್ದು ಇಂಟರ್ನೆಟ್ ಮುಖಾಂತರ ಕಾಲ್ ಮಾಡಬೇಕಂದ್ರೆ ಅದಕ್ಕೆ ಎಷ್ಟೇ ಟೈಮ್ದಾಗ ಮಾಡಬೇಕಂತ ಏನೂ ಇರಲ್ಲ. It is available 24/7. So it is available whenever you wish it and whenever you want it. And the fifth advantage is bridging the cultural gap. So ಇದರ ಮುಖಾಂತರ ನಾವು ಒಂದು ಕಂಟ್ರಿದಾಗಿಂದ ಇನ್ನೊಂದು ಕಂಟ್ರಿ ಒಳಗಡೆ we can communicate at any point of time for any purpose. ಇನ್ನೊಂದು ಅಡ್ವಾಂಟೇಜ್ ಅಂದರೆ ಕ್ರಿಯೇಷನ್ ಆಫ್ ನ್ಯೂ ಜಾಬ್ಸ್. ಸೊ ಆಸ್ ವಿ ಆಲ್ ಅವೇರ್ ದ್ಯಾಟ್ ICT ನಮ್ಮ ಡೇ ಟು ಡೇ ಲೈಫಲ್ಲಿ ಇಟ್ ಹ್ಯಾಸ್ ಬಿಕಮ್ ಅ ಇಂಟೆಗ್ರಲ್ ಪಾರ್ಟ್. ಸೊ ವೆನೆವರ್ ಲೈಕ್ ಯು ವಾಂಟ್ ಟು ಗ್ರ್ಯಾಬ್ ದ ಜಾಬ್, ಅದ್ರ ಒಳಗಡೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅಂತ ಕೇಳ್ತಾರೆ. ಅದ್ರ ಸಂಬಂಧ ನಾವು ಈ ICT ಟಾಪಿಕನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೇಬೇಕು. ಸೊ ದಟ್ ಈಸ್ ವಾಟ್ ದ ಕ್ರಿಯೇಷನ್ ಆಫ್ ನ್ಯೂ ಜಾಬ್. ಸೊ ಎನಿ ಒನ್ irrespective of their background, those who are technologically good, the getting job for such a people, it is very easy. Seventh one is the education. So education ನಲ್ಲಿ ಪ್ರೋಗ್ರಾಮ್ಸು, ಆಮೇಲೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರ್ಬೋದು, ಅಥವಾ ನಿಮ್ಮದು ಕಂಪ್ಯೂಟರ್ ರಿಲೇಟೆಡ್ ಏನಾದರೂ ಹೊಸ ಕಲಿಕೆಯನ್ನು ಇರ್ಬೋದು, ಅದು ನೀವು ಕಲಿತ್ಬಿಟ್ಟು ನೀವು ಈಸಿಯಾಗಿ ಜಾಬ್ ತೊಗೋಬೋದು. Ninth one is the complex structure. See, ICT can have complex structure, but we are not going to bother that. What we are bothered is ICTನ ನಾವು ಈಸಿಯಾಗಿ ಹೆಂಗೆ ಬಳಕೆ ಮಾಡ್ಬೋದು ಅನ್ನೋದನ್ನು ನಾವು ನೋಡ್ತೀವಿ. ಆ್ಯಂಡ್ ದಟ್ ಈಸ್ ವಾಟ್ ದ ICT is. Using technology is very easy for us. So we will learn how to use it and make our day-to-day task easy. And last one is the best method that we are implementing now through this online class. So that itself is a platform, or that itself is an example for the ICT which can be used for the interactive classrooms, and we can make these lessons more interactive. So this is just a video recording, and at the end we are going to take few questions. We are going to have one session wherein you will be free to ask any questions related to the ICT through online platform, and I will be there, or one of the other resource person will be there who will address your queries. ಸೊ ಅದನ್ನು ಸೆಷನ್ ಕೂಡ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಸೊ ಎಲ್ಲನೂ ನಾವು ಅಡ್ವಾಂಟೇಜಸ್ ಹೇಳಿದ್ವಿ. ಹಾಗಾದರೆ ಏನು ಡಿಸ್ಅಡ್ವಾಂಟೇಜಸ್ಸು ICTದಂದರೆ ಎಜುಕೇಷನ್, ಲ್ಯಾಕ್ ಆಫ್ ಸೆಕ್ಯೂರಿಟಿ, ಪ್ರೈವಸಿ, ರಿಲಯನ್ಸ್ ಆನ್ ಟೆಕ್ನಾಲಜಿ. ಸೊ ಯಾರು ICT ಕಲಿಯಲ್ಲ ಅವ್ರಿಗೆ ಡಿಜಿಟಲಿ ಇಲ್ಲಿಟ್ರೇಟ್ ಅಂತ ನಾವು ಡೇಸ್ ದೇ ಕಾಲ್ ಇಟ್. ಆಮೇಲೆ ಅಂಥವ್ರಿಗೆ ಜಾಬ್ ಸಿಗೋದು ಸ್ವಲ್ಪ ಕಷ್ಟ. ಆಮೇಲೆ ನಿಮಗೆ ಟೆಕ್ನಾಲಜಿಯನ್ನು ಹೆಂಗೆ ಬಳಕೆ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಆಮೇಲೆ ನಾವು ಡೇ ಟು ಡೇ ಲೈಫ್ದಾಗ ವಿ ಆರ್ 100% ಆರ್ ಮೋರ್ ದೆನ್ ದ್ಯಾಟ್ ಓನ್ಲಿ ವಿ ಆರ್ ಯೂಸಿಂಗ್ ದ ಟೆಕ್ನಾಲಜಿ ಆನ್ ಡೇ ಟು ಡೇ ಲೈಫ್. ಸೇ ಫಾರ್ ಎಕ್ಸಾಂಪಲ್, ಲೆಟ್ಸ್ ಟೇಕ್ ವಾಟ್ಸ್ಆ್ಯಪ್, ಲೆಟ್ಸ್ ಟೇಕ್ ಜಿಮೇಲ್. ಸೊ ಇದು ಎಲ್ಲನೂ ನಾವು ಡೇ ಟು ಡೇ ಲೈಫ್ದಾಗ ಬಳಕೆ ಮಾಡ್ತೇವೆ. ಅದೇ ನಾವು ಟೆಕ್ನಾಲಜಿ ಮೇಲೆ ಜಾಸ್ತಿ ಡಿಪೆಂಡೆಂಟ್ ಆಗ್ತಾ ಇದ್ದೇವೆ, ಅದೇ ಒಂದು ಡಿಸ್ಅಡ್ವಾಂಟೇಜ್ ಅಂತ ಅನ್ಬೋದು. ಆಮೇಲೆ ಪ್ರೈವಸಿ ಅಂತ, say privacy, it has become a great concern for online users now. ಸೊ ಯಾವ ಆ್ಯಪ್ದಾಗ ಯಾವ ಪ್ರೈವಸಿ ಯಾವಾಗ ಯೂಸ್ ಮಾಡ್ತಾರೆ, ಯಾವಾಗ ನಮ್ಮ ಡೇಟಾನ ಹ್ಯಾಕ್ ಮಾಡ್ತಾರೆ, ಅದು ನಮ್ಗೆ ಗೊತ್ತೇ ಆಗಲ್ಲ. ಸೊ ವಿ ಹ್ಯಾವ್ ಟು ಬಿ ವೆರಿ ಮಚ್ ಕೇರ್ಫುಲ್ ಅಬೌಟ್ ಇನ್ಸ್ಟಾಲಿಂಗ್ ಎನಿ ಆಫ್ ದ ಆ್ಯಪ್ unless and until it is verified in the Play Store. We should not use it. ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ ರಿಲಯಬಿಲಿಟಿ ಆಫ್ ಇನ್ಫಾರ್ಮೇಷನ್. ಇದ್ರ ಒಳಗಡೆ ಸೇ ಫಾರ್ ಎಕ್ಸಾಂಪಲ್, ವೆನ್ ಐ ಗೂಗಲ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಕರ್ನಾಟಕ ಸ್ಟೇಟ್ ಅಕ್ಕ ಮಹಾದೇವ್ ವಿಮೆನ್ಸ್ ಯೂನಿವರ್ಸಿಟಿ, ಅಲ್ಲಿ ನಾ ಇದು ಸರ್ಚ್ ಮಾಡಿದ ಮೇಲೆ ಐ ಗೆಟ್ 101 ಲಿಂಕ್ಸ್. ದ ಕ್ವಶನ್ ರೈಸಸ್,
ವಿಚ್ ಈಸ್ ದ ಮೋಸ್ಟ್ ರಿಲಯಬಲ್ ಇನ್ಫಾರ್ಮೇಷನ್. ಯಾಕಂದ್ರೆ ಪ್ರತಿಯೊಂದು ಲಿಂಕ್ದಾಗ ಎಲ್ಲೋ ಒಂದು ಕಡೆ ಆನ್ಲೈನ್ದಾಗ ಸೋರ್ಸ್ ಇರುತ್ತೆ, ಅದೇ ನಂಗೆ ತೋರಿಸ್ಬಿಡುತ್ತೆ. ಆವತ್ತಿಗೆ ನಾ ಯಾವ ಲಿಂಕನ್ನು ಯೂಸ್ ಮಾಡಬೇಕು ಅನ್ನೋದೇ ಕ್ವಶನ್ ಮಾರ್ಕ್ ಬೀಳುತ್ತೆ ನನಗೆ. ಸೊ ದಟ್ ಈಸ್ ವಾಟ್ ದ ಡಿಸಡ್ವಾಂಟೇಜ್. ನಾವು ಯಾವುದಾದ್ರೂ ಲಿಂಕ್ ಓಪನ್ ಮಾಡಿ ಅಲ್ಲಿ ಏನಿದೆ ಅದೇ ನಿಜ ಅಂತ ದಯವಿಟ್ಟು ತಿಳ್ಕೊಳಕ್ಕೆ ಹೋಗಬೇಡಿ. ಯಾವುದು ರಿಲಯಬಲ್ ಲಿಂಕ್ ಇದೆ ಅಂದರೆ ನಮ್ಮದು ಯೂನಿವರ್ಸಿಟಿ ವೆಬ್ ಅಡ್ರೆಸ್ ಏನಿದೆ ಅದರಲ್ಲಿಂದ ಏನು ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗಿದೆ ಅದು ಮಾತ್ರ ನಾವು ರಿಲಯಬಲ್ ಇನ್ಫಾರ್ಮೇಷನ್ ಅಂತ ತಗೋಬಹುದು. ಸೊ ಫಾರ್ ಇನ್ಫಾರ್ಮೇಷನ್ ರಿಲಯಬಿಲಿಟಿ ಯು ಶುಡ್ ಟೇಕ್ ದ ಇನ್ಫಾರ್ಮೇಷನ್ ಫ್ರಮ್ ರಿಲಯಬಲ್ ಸೋರ್ಸ್ ಓನ್ಲಿ. ದ್ಯಾಟ್ ಯು ಶುಡ್ ಕೀಪ್ ಇನ್ ದ ಮೈಂಡ್. And one more disadvantage is computer viruses. So everyone is aware, internet use ಮಾಡಕತ್ರೆ ವೈರಸ್ ಬರ್ತಾವೆ, ನಮ್ಮ ಸಿಸ್ಟಮ್ ಹ್ಯಾಂಗ್ ಆಗುತ್ತೆ, ಮೊಬೈಲ್ ಹ್ಯಾಂಗ್ ಆಗುತ್ತೆ. ಸೊ those all are the disadvantages of using internet online. And last is the setting. ಸೊ ಡಿವೈಸ್ ಸೆಟ್ಟಿಂಗ್ ಮಾಡೋದು ನಮ್ಗೆ ಸ್ವಲ್ಪ ಕಷ್ಟ ಇರ್ಬೋದು, ಖರೆ ನಾವೇನದು ಡೇ ಟು ಡೇ ಲೈಫ್ದಾಗ ಮಾಡಲ್ಲ. ಯಾವಾಗ ತೊಗೋತೇವೆ ಅವಾಗ ಇನ್ಸ್ಟಾಲ್ ಮಾಡಿ ಸೆಟಪ್ ಮಾಡಿ ಕೊಟ್ಟು ಬಿಡ್ತಾರೆ. ಅದಕ್ಕೆ we should not bother about this setting. So these are few of the advantages and disadvantages of ICT. So whatever terminologies and abbreviations and whatever we are seeing, ಇವೆಲ್ಲ ಏನಂದರೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ರಿಲೇಟೆಡ್ ನೋಡ್ತಾ ಇದ್ದೇವೆ. ಆ್ಯಂಡ್ ಅದರ ಸಂಬಂಧ ನಾವು ಕಂಪ್ಯೂಟರ್ಸೇ ಯೂಸ್ ಮಾಡ್ತೇವೆ. ಸೊ ಇದು ಕಂಪ್ಯೂಟರ್ ಆ್ಯಕ್ಚುಲಿ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಈ ಬ್ಲಾಕ್ ಡಯಾಗ್ರಾಮ್ ನಮಗೆ ಕರೆಕ್ಟಾಗಿ ಹೇಳ್ತೈತೆ. ಸೊ ದಟ್ ಈಸ್ ವಾಟ್ ಇಲ್ಲೇ ಇನ್ಪುಟ್ ಯೂನಿಟ್ ಅಂತ ಇರುತ್ತೆ, ಈ ಕಡೆ ಔಟ್ಪುಟ್ ಯೂನಿಟ್ ಇರುತ್ತೆ, ಈ ಕಡೆ ಪ್ರೊಸೆಸಿಂಗ್ ಯೂನಿಟ್ ಇರುತ್ತೆ. ಈ ಕಂಪ್ಯೂಟರ್ ವರ್ಕ್ ಮಾಡೋದು ಆಮೇಲೆ ಹ್ಯೂಮನ್ ಬ್ರೈನ್ ವರ್ಕ್ ಮಾಡೋದು ಎರಡೂ ಒಂದೇ ರೀತಿ ಇರ್ತವೆ. ಸೇ ಫಾರ್ ಎಕ್ಸಾಂಪಲ್ ಯಾರಿಗಾದರೂ 2+3 ಎಷ್ಟಂತ ಕೇಳಿದರೆ ವಿ ಲಿಸನ್ ಟು ಇಟ್ ಫಸ್ಟ್, ವಾಟ್ ಈಸ್ ಬಿನ್ ಆಸ್ಡ್. ಸೊ ಕೇಳೋದನ್ನು ನಾವು ಕಿವಿಲಿಂತ್ರ ಕೇಳ್ತೇವೆ, ಕಣ್ಣಾರೆ ನೋಡ್ತೇವೆ. ಸೊ ದೀಸ್ ಆರ್ ಅವರ್ ಇನ್ಪುಟ್ ಯೂನಿಟ್ಸ್. ಆಮೇಲೆ ಬ್ರೈನಲ್ಲಿ ಅದು ಪ್ರೊಸೆಸಿಂಗ್ ನಡೆಯುತ್ತೆ. ವಿ ಕ್ಯಾನ್ ಕಾಲ್ ಅವರ್ ಬ್ರೈನ್ ಆ್ಯಸ್ CPU, ಸಿಮ್ಯುಲೇಷನ್ ಆಫ್ ಅವರ್ ಬ್ರೈನ್ ಟು ದ ಕಂಪ್ಯೂಟರ್, CPU. ಆಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ವಿ ಟೆಲ್ ದಟ್ ಇಟ್ ಈಸ್ 5, 2+3 is 5. ದಟ್ ಈಸ್ ವಾಟ್ ದ ಔಟ್ಪುಟ್ ಯೂನಿಟ್. ಪ್ರೊಸೆಸಿಂಗ್ ಆದಮೇಲೆ ಅದು ರಿಸಲ್ಟ್ ಏನು ಬರುತ್ತೆ ಅದನ್ನು ನಾವೆಲ್ಲ ಹೇಳ್ತೀವಿ. ಸೊ ಎಕ್ಸಾಕ್ಟ್ಲಿ ದ ಸೇಮ್ ವೇ the computer works. Then the question rises, what are the input units of our computer system? So ಒಂದು ಕಂಪ್ಯೂಟರ್ ಸಿಸ್ಟಮ್ ಅಂದರೆ ಮಿನಿಮಮ್ ನಾವು ಏನೇನು ನೋಡ್ತೇವೆ ಅಂದರೆ ವಿ ಸಿ ದ ಕೀಬೋರ್ಡ್, ಮೌಸ್, CPU, ಮಾನಿಟರ್ ಆ್ಯಂಡ್ ಪ್ರೊಬಾಬ್ಲಿ ಇಫ್ ಇಟ್ ಇಸ್ ದೇರ್ ವಿ ಯೂಸ್ ಪ್ರಿಂಟರ್. ಸೊ ಇದರ ಒಳಗಡೆ ಇನ್ಪುಟ್ ಯೂನಿಟ್ ಅಂದರೆ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಏನಂದರೆ ಕೀಬೋರ್ಡ್ ಇರುತ್ತೆ, ಮೌಸ್ ಇರುತ್ತೆ, ಅಥವಾ ಜಾಯ್ಸ್ಟಿಕ್ ಇರುತ್ತೆ. ಎಲ್ಲಾದರೂ ಸೆಲೆಕ್ಟ್ ಮಾಡೋದಿದ್ರೆ ಪೆನ್ ಟೈಪ್ ಡಿವೈಸ್ ಕೊಟ್ಟಿರ್ತಾರೆ, ಸೊ ಅದು ಜಾಯ್ಸ್ಟಿಕ್ ಇರುತ್ತೆ ನಮ್ಮ ಕಡೆ. ಸೊ ದೀಸ್ ಆರ್ ಆಲ್ ಇನ್ಪುಟ್ ಡಿವೈಸಸ್. ಔಟ್ಪುಟ್ ಡಿವೈಸಸ್ ಒಳಗಡೆ ಮಾನಿಟರ್ ಅಥವಾ ಪ್ರಿಂಟರ್. ಮಾನಿಟರಲ್ಲಿ ಏನಾಗುತ್ತೆ, ನಮಗೆ ರಿಸಲ್ಟ್ ಏನಿದೆ ಅನ್ನೋದ ಸ್ಕ್ರೀನ್ ಮೇಲೆ ಕಾಣ್ತೈತಿ. ಸೊ ಅದಕ್ಕೆ ಸಾಫ್ಟ್ ಕಾಪಿ ಅಂತ ಕರಿತೀವಿ. ಅದೇ ರಿಸಲ್ಟನ್ನು ನಾವು ಪ್ರಿಂಟರ್ ಮುಖಾಂತರ ಪೇಜ್ ಮೇಲೆ ಪ್ರಿಂಟ್ ಮಾಡಿದರೆ ಅದಕ್ಕೆ ಹಾರ್ಡ್ ಕಾಪಿ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಟೂ ಟರ್ಮಿನಾಲಜೀಸ್ ಯು ಶುಡ್ ರಿಮೆಂಬರ್, ಸಾಫ್ಟ್ ಕಾಪಿ ಆ್ಯಂಡ್ ಹಾರ್ಡ್ ಕಾಪಿ. ಸಾಫ್ಟ್ ಕಾಪಿ ಅಂದರೆ ಸಿಸ್ಟಮ್ದಾಗೆ ಏನಿದೆ, ಏನು ನಾವು ಮಾನಿಟರ್ ಮೇಲೆ ನೋಡ್ಬೋದು ಅದಕ್ಕೆ ಸಾಫ್ಟ್ ಕಾಪಿ ಅಂತ ಕರೀತಾರೆ. ಏನು ನಾವು ಪೇಪರ್ ಮುಖಾಂತರ ಪ್ರಿಂಟ್ ಮಾಡಿ ಪೇಪರ್ ಒಳಗಡೆ ಬರುತ್ತೆ ಅದಕ್ಕೆ ಹಾರ್ಡ್ ಕಾಪಿ ಅಂತ ಕರಿತೀವಿ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಔಟ್ಪುಟ್ ಯೂನಿಟ್. ಕಂಪ್ಯೂಟರ್ ಬ್ರೈನ್ ಅಂತ ಎದಕ್ಕೆ ಕರೀತಾರಂದರೆ CPU ಕರೀತಾರೆ. CPU ಸ್ಟ್ಯಾಂಡ್ಸ್ ಫಾರ್ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್. ಸೊ ಇದ್ರ ಒಳಗಡೆ ಏನಿರುತ್ತಂದರೆ ಆ್ಯಸ್ ಯು ಕ್ಯಾನ್ ಸಿ ಇನ್ ದ ಬ್ಲಾಕ್ ಡಯಾಗ್ರಾಮ್, ಅರಿಥ್ಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಇರುತ್ತೆ, ಕಂಟ್ರೋಲ್ ಯೂನಿಟ್ ಇರುತ್ತೆ, ಆಮೇಲೆ ಮೆಮ್ರಿ ಯೂನಿಟ್ ಇರುತ್ತೆ. ಸೊ ದಿಸ್ ಈಸ್ ವಾಟ್ ದ ರಫ್ ಬ್ಲಾಕ್ ಡಯಾಗ್ರಾಮ್ ಆಫ್ digital computer or any computer. So what we will do, we will try to understand in a very short way what are its functions. Input unit ಕೆಲಸ ಏನಿದೆ, ಇನ್ಪುಟ್ ತಗೊಳ್ಳೋದು. ಇನ್ಪುಟ್ ಯಾವ ರೀತಿ ತಗೋಬೋದು, ಐದರ್ ಕೀಬೋರ್ಡ್ ಮುಖಾಂತರ ಟೆಕ್ಸ್ಟ್ ಟೈಪ್ ಮಾಡಿ ತಗೋಬೋದು ಅಥವಾ ಮೌಸ್ ಮುಖಾಂತರ ಕ್ಲಿಕ್ ಮಾಡಿ ತಗೋಬೋದು. ಸೊ ದೀಸ್ ಟು ಆರ್ ದ ಇನ್ಪುಟ್ ಡಿವೈಸಸ್. ಆಮೇಲೆ ಔಟ್ಪುಟ್ ತೋರ್ಸೋಕ್ಕೆ ನಮ್ಮ ಮಾನಿಟರ್ ಇದೆ ಅಥವಾ ಪ್ರಿಂಟರ್ ಇದೆ. ಇನ್ನು CPU ಒಳಗಡೆ ಒಂದು ಅರಿಥ್ಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಇದೆ. ಈ ಯೂನಿಟ್ ಕೆಲಸ ಏನಂದರೆ ಅರಿಥ್ಮೆಟಿಕ್ ಆಪ್ರೇಷನ್ಸ್ ಆಮೇಲೆ ಲಾಜಿಕ್ ಆಪ್ರೇಷನ್ಸ್ ಮಾಡೋದೇನಿದೆ ಇದು ಯೂನಿಟ್ ಕೆಲಸ. ಏನು ಅರಿಥ್ಮೆಟಿಕ್ ಆಪ್ರೇಷನ್ ಅಂದರೆ ಏನು,
ಅರಿಥ್ಮ್ಯಾಟಿಕ್ ಆಪ್ರೇಷನ್ಸ್ ಅಂದರೆ ಪ್ಲಸ್ ಮೈನಸ್ ಡಿವೈಡ್ ಇಂಟು ಇಂಥವು ಏನಿದ್ದಾವೆ ಅವೆಲ್ಲ ಈ ಯೂನಿಟ್ದಾಗ ಆಗ್ತವೆ. ಲಾಜಿಕ್ ಆಪ್ರೇಷನ್ ಅಂದ್ರೇನು? ಯಾವ ಆಪ್ರೇಷನ್ ಒಳಗಡೆ ಔಟ್ಪುಟ್ಟು ಎಸ್ ಆರ್ ನೋ ಈ ಫಾರ್ಮ್ದಾಗಿರುತ್ತೆ, ಅದಕ್ಕೆ ಲಾಜಿಕ್ ಆಪ್ರೇಷನ್ ಅಂತಾರೆ. ಸೊ ಇವೆಲ್ಲ ಕೆಲಸನೂ ಅರಿಥ್ಮ್ಯಾಟಿಕ್ ಲಾಜಿಕ್ ಯೂನಿಟ್ ಹ್ಯಾಂಡಲ್ ಮಾಡುತ್ತೆ. ಇನ್ನೊಂದು ಯೂನಿಟ್ ಏನಂದರೆ ಕಂಟ್ರೋಲ್ ಯೂನಿಟ್. ಈ ಕಂಟ್ರೋಲ್ ಯೂನಿಟ್ ದ ನೇಮ್ ಇಟ್ ಸೆಲ್ಫ್ ಟೆಲ್ಸ್ ಇಟ್ ಕಂಟ್ರೋಲ್ಸ್ ದ ಓವರಾಲ್ ಫಂಕ್ಷನಿಂಗ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ಪ್ರತಿಯೊಂದು ಯೂನಿಟು ತಂದೆ ಕೆಲಸ ಕರೆಕ್ಟಾಗಿ ಮಾಡುತ್ತೋ ಇಲ್ಲೋ ಅದು ಮಾನಿಟರ್ ಮಾಡೋ ಕೆಲಸ ಯಾರ್ದಂದರೆ ಕಂಟ್ರೋಲ್ ಯೂನಿಟಿದ್ದು. ಹಾಗಾದರೆ ಯಾವುದಾದ್ರೂ ಕರೆಕ್ಟ್ ವರ್ಕ್ ಮಾಡಲಿಲ್ಲ ಅಂದರೆ ಏನು ಮಾಡಬೇಕು, ಏನು ಮೆಜರ್ಸ್ ತೊಗೋಬೇಕು ಅನ್ನೋದನ್ನು ಈ ಕಂಟ್ರೋಲ್ ಯೂನಿಟನ್ನು ಡಿಸೈಡ್ ಮಾಡುತ್ತೆ. ಇನ್ನೊಂದು ಯೂನಿಟ್ ಏನಂದರೆ ಮೆಮ್ರಿ ಯೂನಿಟ್. ಈ ಮೆಮ್ರಿ ಯೂನಿಟ್ ಕೆಲಸ ಏನಂದರೆ ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡೋದು. ಟೆಂಪ್ರರಿ ಆಗಿರ್ಬೋದು ಅಥವಾ ಪರ್ಮನೆಂಟ್ ಆಗಿರ್ಬೋದು, ಇನ್ಫಾರ್ಮೇಷನ್ನ ಸ್ಟೋರ್ ಮಾಡೋಕ್ಕೆ ಮೆಮ್ರಿ ಯೂನಿಟ್ ಯೂಸ್ ಮಾಡ್ತಾರೆ. ಸೊ ದಿಸ್ ಈಸ್ ಆಲ್ ರಿಗಾರ್ಡಿಂಗ್ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್. ಇನ್ನೊಂದು ಟರ್ಮ್ ಏನಿದೆ ಇಲ್ಲಿ ICT ಒಳಗಡೆ ಅಂದರೆ ಹಾರ್ಡ್ವೇರ್. ಸೊ ಹಾರ್ಡ್ವೇರ್ ಅಂದ್ರೇನು? ಕಂಪ್ಯೂಟರ್ ಹಾರ್ಡ್ವೇರ್ ಅಂದ್ರೇನು? ಕಂಪ್ಯೂಟರ್ ಪಾರ್ಟ್ಸು ಯಾವುದನ್ನು ನಾವು ನೋಡ್ಬೋದು, ಮುಟ್ಬೋದು, ಅದಕ್ಕೆ ಹಾರ್ಡ್ವೇರ್ ಅಂತ ಕರೀತಾರೆ. ಸೊ ಎಕ್ಸಾಂಪಲ್ಸ್ ಫಾರ್ ದ ಹಾರ್ಡ್ವೇರ್ ಆರ್ ಶೋನ್ ಇನ್ ದಿಸ್ ಫಿಗರ್. ಕಂಪ್ಯೂಟರ್ ಸಿಸ್ಟಮ್ದಾಗೆ ನಿಮ್ಮದು ಕ್ಯಾಮ್ರಾ ಎಕ್ಸ್ಟರ್ನಲ್ ಕ್ಯಾಮ್ರಾ ಇರ್ಬೋದು, ನಿಮ್ಮದು USB ಸ್ಟೋರೇಜ್ ಇರ್ಬೋದು, ಅಥವಾ ಪ್ರಿಂಟರ್ ಇರ್ಬೋದು, ಅಥವಾ ನಿಮ್ಮದು ಜಾಯ್ಸ್ಟಿಕ್ ಇರ್ಬೋದು, ಅಥವಾ ಸೌಂಡ್ ಬಾಕ್ಸ್ ಇರ್ಬೋದು. ಅವೆಲ್ಲನೂ ಏನದಾವ ಅಂದರೆ ಆಲ್ ದೀಸ್ ಪಾರ್ಟ್ಸ್ ವಿ ಕ್ಯಾನ್ ಸಿ ಆ್ಯಂಡ್ ಟಚ್. ಸೊ ಅದಕ್ಕೆ ಏನಂತ ಕರೀತಾರೆ ಅಂದರೆ ಹಾರ್ಡ್ವೇರ್ ಅಂತ ಕರೀತಾರೆ. ಇನ್ನೊಂದು ಟರ್ಮಿನಾಲಜಿ ಏನಂದರೆ ಸಾಫ್ಟ್ವೇರ್. ದ ಒನ್ ದ್ಯಾಟ್ ಈಸ್ ನಾಟ್ ಹಾರ್ಡ್ವೇರ್ ಈಸ್ ದ ಸಾಫ್ಟ್ವೇರ್. ಏನು ನೋಡ್ಬೋದು ಆದರೆ ಮುಟ್ಟಕ್ಕಾಗಲ್ಲ, ಅದಕ್ಕೆ ಸಾಫ್ಟ್ವೇರ್ ಅಂತಾರೆ. ಯಾವ ಸಾಫ್ಟ್ವೇರ್ ಹಂಗಾದರೆ? ಕಂಪ್ಯೂಟರ್ ಸಾಫ್ಟ್ವೇರ್ ಯಾವಿದ್ದಾವೆ? ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಇರ್ಬೋದು ಅಥವಾ ಆಪ್ರೇಟಿಂಗ್ ಸಿಸ್ಟಮ್ ಇರ್ಬೋದು. ಸೊ ಇದಕ್ಕೆಲ್ಲ ಏನಂತೇವೆ ಅಂದ್ರೆ ಕಂಪ್ಯೂಟರ್ ಸಾಫ್ಟ್ವೇರ್ ಅಂತ ಕರಿತೇವೆ. ಸೊ ಈ ಕಂಪ್ಯೂಟರ್ ಸಾಫ್ಟ್ವೇರ್ ಅನ್ನೋದನ್ನು 3 ಟೈಪ್ದಾಗ ಡಿವೈಡ್ ಮಾಡಿದ್ದಾರೆ. ಯಾರು 3 ಟೈಪ್ ಅಂದರೆ, ಒಂದು ಲ್ಯಾಂಗ್ವೇಜಸ್ಸು, ಎರಡನೇದು ಸಿಸ್ಟಮ್ ಸಾಫ್ಟ್ವೇರ್, ಮೂರನೇದು ಅಪ್ಲಿಕೇಶನ್ ಸಾಫ್ಟ್ವೇರ್. ಸೊ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂದರೆ ಏನು? ಇದ್ರ ಒಳಗಡೆ ಮತ್ತೆ 2 ಟೈಪ್ ಮಾಡಿದ್ದಾರೆ, ಲೋ ಲೆವೆಲ್, ಹೈ ಲೆವೆಲ್ ಅಂತೆ. ಲೋ ಲೆವೆಲ್ ಅಂದ್ರೇನು? ಯಾವ ಲ್ಯಾಂಗ್ವೇಜಸ್ಸು ಕಂಪ್ಯೂಟರ್ ಲ್ಯಾಂಗ್ವೇಜ್ಗೆ ನಿಯರ್ ಇದ್ದಾವೆ ಅದಕ್ಕೆ ಲೋ ಲೆವೆಲ್ ಅಂತಾರೆ. ಸೇ ಫಾರ್ ಎಕ್ಸಾಂಪಲ್ ಮಷಿನ್ ಲ್ಯಾಂಗ್ವೇಜ್ ಆ್ಯಂಡ್ ಅಸೆಂಬ್ಲಿ ಲ್ಯಾಂಗ್ವೇಜ್. ಸೊ ಇವೆಲ್ಲ ತುಂಬ ಹಳೆವು, ಯಾರೂ ಯೂಸ್ ಮಾಡಲ್ಲ, ಮುಂಚೆ ಯೂಸ್ ಮಾಡ್ತಿದ್ರು. ಅವೆಲ್ಲ ಕಂಪ್ಯೂಟರ್ ಲ್ಯಾಂಗ್ವೇಜಿಗೆ ನಿಯರೆಸ್ಟ್ ಇದ್ದು, ಅದಕ್ಕೆ ಲೋ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಎರಡನೇದು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೇನು? ಯಾವ ಲ್ಯಾಂಗ್ವೇಜಸ್ ಇಂಗ್ಲೀಷ್ ಲೈಕ್ ಇದ್ದಾವೆ, ಇಂಗ್ಲೀಷ್ ಸ್ಟೇಟ್ಮೆಂಟ್ಸ್ ಹೆಂಗಿದ್ದಾವೆ ಅದೇ ಥರ ಇದ್ದಾವೆ, ಅದಕ್ಕೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಎರಡನೇ ಟೈಪ್ ಏನಂದರೆ ಕಂಪ್ಯೂಟರ್ ಸಾಫ್ಟ್ವೇರ್ದಾಗೆ ಸಿಸ್ಟಮ್ ಸಾಫ್ಟ್ವೇರ್ ಅಂತಿದೆ. ಅದ್ರ ಒಳಗಡೆ 2 ಟೈಪ್ಸ್ ಇದ್ದಾವೆ, ಆಪ್ರೇಟಿಂಗ್ ಸಿಸ್ಟಮ್ ಆಮೇಲೆ ಟ್ರಾನ್ಸ್ಲೇಟರ್ಸ್ ಅಂತ. ಆಪ್ರೇಟಿಂಗ್ ಸಿಸ್ಟಮ್ ಅಂದ್ರೇನು? ದಿಸ್ ಈಸ್ ದ ಸಾಫ್ಟ್ವೇರ್ ದಟ್ ಈಸ್ ಯೂಸ್ಡ್ ಬೈ ದ ಕಂಪ್ಯೂಟರ್ ಫಾರ್ ಇಟ್ಸ್ ಓನ್ ಫಂಕ್ಷನಿಂಗ್. ಈ ಆಪ್ರೇಟಿಂಗ್ ಸಿಸ್ಟಮ್ ಕಂಪ್ಯೂಟರ್ ಸ್ವಂತದ್ದೇ ಫಂಕ್ಷನಿಂಗ್ ಕರೆಕ್ಟ್ ಆಗಲಿ ಅನ್ನೋದ್ರ ಸಂಬಂಧ ಏನಿದೆ ಅದಕ್ಕೆ ಆಪ್ರೇಟಿಂಗ್ ಸಿಸ್ಟಮ್ ಅಂತಾರೆ. ಸೇ ಫಾರ್ ಎಕ್ಸಾಂಪಲ್, ನಾವು ಕಂಪ್ಯೂಟರ್ ಪವರ್ ಬಟನ್ ಆನ್ ಮಾಡಿದ ತಕ್ಷಣ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಏನು ಆಗಬೇಕು, ಏನೇನು ಡಿಸ್ಪ್ಲೇ ಆಗಬೇಕು, ಡೆಸ್ಕ್ಟಾಪ್ ಮೇಲೆ ಏನೇನು ಇರಬೇಕು, ಡಬಲ್ ಕ್ಲಿಕ್ ಮಾಡೋಣ ಏನಾಗಬೇಕು, ಇದೆಲ್ಲ ಯಾರು ಡಿಸೈಡ್ ಮಾಡ್ತಾರಂದರೆ ಆಪ್ರೇಟಿಂಗ್ ಸಿಸ್ಟಮ್ ಡಿಸೈಡ್ ಮಾಡುತ್ತೆ. ಹಾಗಾದರೆ ಆಪ್ರೇಟಿಂಗ್ ಸಿಸ್ಟಮ್ ಎಕ್ಸಾಂಪಲ್ಸ್ ಏನಿದ್ದಾವೆ? ಆಪ್ರೇಟಿಂಗ್ ಸಿಸ್ಟಮ್ ಎಕ್ಸಾಂಪಲ್ಸ್ ಆರ್ Windows 10, Windows 11, Windows NT, Linux, Unix. ಆಲ್ ದೀಸ್ ಆರ್ ದ ಆಪ್ರೇಟಿಂಗ್ ಸಿಸ್ಟಮ್ ಎಕ್ಸಾಂಪಲ್ಸ್. ಮೊಬೈಲಲ್ಲಿ ಬಳಕೆ ಮಾಡುವಂಥ ಆಪ್ರೇಟಿಂಗ್ ಸಿಸ್ಟಮ್ಸ್ ಯಾವಿದಾವಂದರೆ, ವಿ ಆರ್ ಕ್ವೈಟ್ ಅವೇರ್, ಮೋಸ್ಟ್ ಆಫ್ ಅಸ್ ವಿ ಆರ್ ಯೂಸಿಂಗ್ ದ ಆಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್. ಎರಡನೇದು ಸಿಸ್ಟಮ್ ಸಾಫ್ಟ್ವೇರ್ದಾಗ ಇರೋದಂದರೆ ಟ್ರಾನ್ಸ್ಲೇಟರ್. ಹಾಗಾದರೆ ಈ ಟ್ರಾನ್ಸ್ಲೇಟರ್ ಅಂದ್ರೆ ಏನು? ಟ್ರಾನ್ಸ್ಲೇಟ್ ಮಾಡಬೇಕು ಒಂದು ಲ್ಯಾಂಗ್ವೇಜ್ದಾಗಿಂದ ಇನ್ನೊಂದು ಲ್ಯಾಂಗ್ವೇಜ್. ಯಾವ ಲ್ಯಾಂಗ್ವೇಜಸ್ ಟ್ರಾನ್ಸ್ಲೇಟ್ ಮಾಡುತ್ತೆ, ಎದ್ರ ಒಳಗಡೆ ಮಾಡುತ್ತಂದರೆ, ಟ್ರಾನ್ಸ್ಲೇಟರ್ ಕೆಲಸ ಏನಂದರೆ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಆಗುವಂಥ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು. ಕಂಪ್ಯೂಟರ್ಗೆ ಅಂಡರ್ಸ್ಟ್ಯಾಂಡ್ ಆಗೋದು ಒಂದೇ ಲ್ಯಾಂಗ್ವೇಜ್, ಮಷಿನ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. 0s and 1sಗೆ ನಾವು ಮಷಿನ್ ಲ್ಯಾಂಗ್ವೇಜ್ ಅಂತೇವೆ, ಅದಕ್ಕೆ ಅಷ್ಟೇ ತಿಳಿಯೋದು. ಸೊ ಅದ್ರ ಒಳಗಡೆ ಕನ್ವರ್ಟ್ ಮಾಡೋಕ್ಕೆ ಅಂದರೆ ನಾವು ಬರೆಯುವಂಥ ಲ್ಯಾಂಗ್ವೇಜಸ್ ಏನಿದ್ದಾವೆ ಹೈ ಲೆವೆಲ್ ಲ್ಯಾಂಗ್ವೇಜ್. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷ್ ಥರ ಇರುವಂಥ ಲ್ಯಾಂಗ್ವೇಜು.
ಸೊ ಇಂಗ್ಲೀಷ್ ಥರ ಇರುವಂಥ ಲ್ಯಾಂಗ್ವೇಜು ನಾವು ಝೀರೋಸ್ ಆ್ಯಂಡ್ ಒನ್ಸ್ದಾಗೆ ಅಂದರೆ ಮಷಿನ್ ಲೆವೆಲ್ದಾಗ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಏನು ಯೂಸ್ ಮಾಡ್ತಾರೆ, ಅದಕ್ಕೆ ವಿ ಕಾಲ್ ಇಟ್ ಆ್ಯಸ್ ಟ್ರಾನ್ಸ್ಲೇಟರ್ ಸಾಫ್ಟ್ವೇರ್. ಆ್ಯಂಡ್ ಎಕ್ಸಾಂಪಲ್ಸ್ ಆರ್ ಇಂಟರ್ಪ್ರಿಟರ್ ಆ್ಯಂಡ್ ಕಂಪೈಲರ್. ಇವು ಎರಡೂ ಯೂಸ್ ಮಾಡ್ಬೋದು ಅಥವಾ ಎರಡರಾಗ ಒಂದು ಯೂಸ್ ಮಾಡ್ಬೋದು. ಸೊ ಟ್ರಾನ್ಸ್ಲೇಟರ್ ಸಾಫ್ಟ್ವೇರಲ್ಲಿ ಇಂಟರ್ಪ್ರಿಟರ್ ಇದೆ, ಕಂಪೈಲರ್ ಒಂದಿದೆ. ಇಂಟರ್ಪ್ರಿಟರ್ ಏನು ಮಾಡುತ್ತಂದರೆ it takes only one line at a time for translation and translate it to machine language. ಸೊ ಟ್ರಾನ್ಸ್ಲೇಟರ್ ಏನು ಮಾಡುತ್ತೆ, ಒಂದು ಲೈನ್ ತೊಗೊಂಡು ಮಷಿನ್ ಲ್ಯಾಂಗ್ವೇಜಾಗಿ ಟ್ರಾನ್ಸ್ಲೇಟ್ ಮಾಡುತ್ತೆ. ವೇರ್ ಆಸ್ ಕಂಪೈಲರ್ ಏನು ಮಾಡ್ತೈತಿ, ಇಟ್ ಟೇಕ್ಸ್ ದ ಹೋಲ್ ಪ್ರೋಗ್ರಾಮ್ ಆಸ್ ಅ ಇನ್ಪುಟ್ ಫಾರ್ ಟ್ರಾನ್ಸ್ಲೇಷನ್ ಆ್ಯಂಡ್ ಕನ್ವರ್ಟ್ಸ್ ದ ಹೋಲ್ ಪ್ರೋಗ್ರಾಮ್ ಟು ದ ಮಷಿನ್ ಲ್ಯಾಂಗ್ವೇಜ್. ದಿಸ್ ಈಸ್ ದ ಒನ್ ಡಿಫ್ರೆನ್ಸ್. ಸೆಕೆಂಡ್ ಡಿಫ್ರೆನ್ಸ್ ಏನಪ್ಪ ಅಂದ್ರೆ, ಇಂಟರ್ಪ್ರಿಟರ್ ಏನು ಮಾಡ್ತೈತಿ, ಆ ಒಂದು ಲೈನ್ದಾಗ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಆ ಲೈನ್ದಾಗ ಇದ್ರ ಮಿಸ್ಟೇಕ್ಸ್ ಮಾತ್ರ ತೋರಿಸುತ್ತೆ ನಮಗೆ. ವೆರಾಸ್ ಕಂಪೈಲರ್ ಅನ್ನುವಂಥ ಟ್ರಾನ್ಸ್ಲೇಟರ್ ಏನಿದೆ, ಆ ಇಡೀ ಪ್ರೋಗ್ರಾಮ್ದಾಗ ಏನೇನು ಮಿಸ್ಟೇಕ್ಸ್ ಇದ್ದಾವೆ ಎಲ್ಲ ಕೂಡ ಒಟ್ಟಿಗೆ ನಮ್ಗೆ ತೋರಿಸುತ್ತೆ. ಸೊ ದ್ಯಾಟ್ ಈಸ್ ವಾಟ್ ದ ಟ್ರಾನ್ಸ್ಲೇಟರ್ ಸಾಫ್ಟ್ವೇರ್ಸ್. Okay, please make note of all this, which are the different translator softwares and difference between them. Third type of computer software is application software. Application software ಅಂದ್ರೇನು, ನಮಗೆ ಡೇ ಟು ಡೇ ಲೈಫಲ್ಲಿ ನಮ್ಮ ಕೆಲಸ ಈಸಿ ಆಗಲಿ ಅನ್ನೋದ್ರ ಸಂಬಂಧ ಏನು ಸಾಫ್ಟ್ವೇರ್ಸ್ ಇದ್ದಾವೆ ಅದಕ್ಕೆ ಏನಂತ ಕರಿತೇವೆ, ಅಪ್ಲಿಕೇಶನ್. ಸೇ ಫಾರ್ ಎಕ್ಸಾಂಪಲ್ ದಿಸ್ MS ಆಫೀಸ್, ಮೈಕ್ರೋಸಾಫ್ಟ್ ಆಫೀಸ್ ಏನಿದ್ದಾವೆ, ಯಾವ ಸಾಫ್ಟ್ವೇರ್ಸ್ ಇದ್ದಾವೆ, ವರ್ಡ್ ಇದೆ, ಎಕ್ಸೆಲ್ ಇದೆ, ಪವರ್ ಪಾಯಿಂಟ್ ಇದೆ, ಅವು ಎಲ್ಲದಕ್ಕೂ ನಾವೇನು ಕರಿತೇವೆ, ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಕರಿತೇವೆ. ಇನ್ನೊಂದೇನಿದೆ, ಕಸ್ಟಮೈಸ್ಡ್ ಪ್ಯಾಕೇಜಸ್. ಕಸ್ಟಮೈಸ್ಡ್ ಪ್ಯಾಕೇಜಸ್ ಅಂದ್ರೇನು, ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಾವೇ ಡಿಸೈನ್ ಮಾಡಿ ಸಾಫ್ಟ್ವೇರ್ ಏನಿದೆ. ಸೇ ಫಾರ್ ಎಕ್ಸಾಂಪಲ್ ಇವರ್ ರಿಸರ್ವೇಷನ್ ಸಿಸ್ಟಮ್ಸ್ ಆ್ಯಂಡ್ ಆಲ್, ಪೇರೋಲ್ ಸಿಸ್ಟಮ್, ರಿಸರ್ವೇಷನ್ ಸಿಸ್ಟಮ್. ಸೊ ಅದಕ್ಕೆಲ್ಲ ಏನಂತಾರಂದರೆ ಕಸ್ಟಮೈಡ್ ಪ್ಯಾಕೇಜಸ್ ಅಂತ ಕರೀತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಕಂಪ್ಯೂಟರ್ ಸಾಫ್ಟ್ವೇರ್ ಡಿಫ್ರೆಂಟ್ ಟೈಪ್ಸ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಟಾಪಿಕ್ ಪೇಪರ್-1ನಲ್ಲಿ ಏನಂದರೆ ICTಯಲ್ಲಿ ನಂಬರ್ ಸಿಸ್ಟಮ್. ಯಾವುದೋ ಪೇಪರ್ ತೊಗೋರಿ, ನೀವು ಯಾವ ವರ್ಷದ್ದು ಪೇಪರ್ ತೊಗೋರಿ, ಈ ನಂಬರ್ ಸಿಸ್ಟಮ್ ಮೇಲೆ ಮಿನಿಮಮ್ 1 to 2 ಕ್ವಶನ್ಸ್ ಇದ್ದೇ ಇರ್ತಾವೆ. ಅದಕ್ಕೆ ಈ ಟಾಪಿಕ್ ಏನಿದೆ ನೀವು ನೀಟಾಗಿ ತಿಳ್ಕೊಳ್ಳೇಬೇಕು. ಸೊ ಇದ್ರ ಒಳಗಡೆ ಕ್ವಶನ್ಸ್ ಏನು ಕೇಳ್ತಾರಂದರೆ, ಕನ್ವರ್ಷನ್ ಆಫ್ ನಂಬರ್ಸ್ ಫ್ರಮ್ ಒನ್ ನಂಬರ್ ಸಿಸ್ಟಮ್ ಟು ಅದರ್ ನಂಬರ್ ಸಿಸ್ಟಮ್, ಇದು ಕಾಮನ್ ಕ್ವಶನ್ ಕೇಳ್ತಾರೆ. ಸೊ ಹಾಗಿದ್ರೆ ನಂಬರ್ ಸಿಸ್ಟಮ್ಸ್ ಎಷ್ಟಿದ್ದಾವೆ, ಒಂದರಿಂದ ಇನ್ನೊಂದು ನಂಬರ್ ಸಿಸ್ಟಮ್ಗೆ ಹೆಂಗೆ ಕನ್ವರ್ಟ್ ಮಾಡ್ಬೇಕು ಅನ್ನೋದನ್ನು ನೋಡೋಣ. ಈ ನಂಬರ್ ಸಿಸ್ಟಮ್ಸು ಟೋಟಲಿ ದೇರ್ ಆರ್ 4 ನಂಬರ್ ಸಿಸ್ಟಮ್ಸ್: ಬೈನರಿ, ಆಕ್ಟಲ್, ಡೆಸಿಮಲ್, ಹೆಕ್ಸಾಡೆಸಿಮಲ್. ಬೈನರಿ ನಂಬರ್ ಸಿಸ್ಟಮ್ ಅಂದರೆ ಅದ್ರ ಒಳಗಡೆ 2 ಡಿಜಿಟ್ ಇದ್ದಾವೆ, 0 and 1, ಅದಕ್ಕೆ ಅದರ ಬೇಸು 2 ಆಗಿರುತ್ತೆ. ಆಕ್ಟಲ್ ನಂಬರ್ ಸಿಸ್ಟಮ್ದಾಗ ಟೋಟಲಿ ದೇರ್ ಆರ್ 7 ನಂಬರ್ಸ್: 0, 1, 2, 3, 4, 5, 6 and 7. That is the reason why the base is 8. Similarly for decimal, there are totally 10 digits, 0 to 9. Therefore the base is 10. Hexadecimal andre 0 to 9 numbers. Next A is the representation for number 10, B is the representation for number 11, C is the representation for number 12 and so on. ಎಲ್ಲಿವರೆಗೆ ಹೋಗುತ್ತಂದ್ರೆ ನಂಬರ್ 15 ಮಟ್ಟ ಹೋಗುತ್ತಿದ್ದು. ಸೊ ದಿಸ್ ಈಸ್ ದ ಟೇಬಲ್ ಯು ಶುಡ್ ಆಲ್ವೇಸ್ ರಿಮೆಂಬರ್. ಆಮೇಲೆ ಲಾಸ್ಟ್ ಕಾಲಮ್ ಇದೆ ನೋಡ್ರಿ, ನಂಬರ್ ರಿಪ್ರೆಸೆಂಟೇಷನ್. ಅದ್ರೊಳಗಡೆ ನೀವು ನೋಡಿದರೆ 0, 1, 0, 1 ಎಲ್ಲ ನಂಬರ್ ಕೊಟ್ಟಿದ್ದಾರೆ. ಇಫ್ ಯು ಅಬ್ಸರ್ವ್ 0, 1 ಅನ್ನುವಂಥ ಡಿಜಿಟ್ಸ್ ಏನಿದ್ದಾವೆ, ನಂಬರ್ಸ್ ಏನಿದ್ದಾವೆ, ಪ್ರತಿಯೊಂದು ನಂಬರ್ ಸಿಸ್ಟಮ್ದಾಗಿದ್ದಾವೆ. ಹಾಗಾದರೆ ಈ ನಂಬರ್ಸು ಯಾವ ನಂಬರ್ ಸಿಸ್ಟಮ್ಗೆ ಬಿಲಾಂಗ್ ಆಗುತ್ತೆ ಅನ್ನೋದು ಹೆಂಗೆ ಹೊರತು ಹಿಡಿಬೇಕಂದ್ರೆ, ಬೇಸ್ಡ್ ಆನ್ ದ ಬೇಸ್ ದಟ್ ಈಸ್ ರಿಟರ್ನ್ ಆಫ್ಟರ್ ದಿಸ್ ಬ್ರ್ಯಾಕೆಟ್. ಇಲ್ಲೇ 2 ಅಂತ ಬರೆದಿದೆ ನೋಡಿ ಫಸ್ಟ್ ಲೈನಲ್ಲಿ. ಐ ಆಮ್ ಹೈಲೈಟಿಂಗ್ ದ್ಯಾಟ್ 0, 1, 0, 1, 0, 1, 1, 0. ಇಲ್ಲೇ ಬೇಸ್ ಏನಿದೆ ಆ ನಂಬರ್ ಸಿಸ್ಟಮ್ದಾಗ ಈ ನಂಬರ್ ಇದೆ ಅಂತ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ. ಸಿಮಿಲರ್ಲಿ ಇನ್ ದ ರೋ 2, 1, 2, 3, 4 ಈ ನಂಬರ್ ಏನಿದೆ ಇಲ್ಲೇ 8 ಅಂತ ಬರೆದಿದ್ದಾರೆ ಲಾಸ್ಟಿಗೆ ಬ್ರ್ಯಾಕೆಟ್ ಮುಗಿದ್ಮೇಲೆ. ಹಂಗಂದ್ರೆ ಏನರ್ಥ, ಈ ನಂಬರು ಆಕ್ಟಲ್ ನಂಬರ್ ಸಿಸ್ಟಮ್ಗೆ ಬಿಲಾಂಗ್ ಆಗುತ್ತಂತ. ಥರ್ಡ್ ಲೈನಲ್ಲಿ ಲಾಸ್ಟ್ ಕಾಲಮಲ್ಲಿ ನೋಡಿ 1, 2, 3, 4 ಇರೋದನ್ನು ಇಲ್ಲೇ ಬ್ರ್ಯಾಕೆಟ್ ಆದಮೇಲೆ 10 ಬರ್ದೇವಂದರೆ ಈ ನಂಬರ್
ಈ ನಂಬರ್ ಯಾವ ನಂಬರ್ ಸಿಸ್ಟಮ್ದಾಗ ಇದೆ ಅಂತ ಅರ್ಥ, ಡೆಸಿಮಲ್ ನಂಬರ್ ಸಿಸ್ಟಮ್ದಾಗ ಇದೆ ಅಂತ. ಇಟ್ ಈಸ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡಬಲ್. ಸಿಮಿಲರ್ಲಿ ಫಾರ್ ಹೆಕ್ಸಾಡೆಸಿಮಲ್, ಹೆಕ್ಸಾಡೆಸಿಮಲ್ಲಿ ಎಕ್ಸಾಂಪಲ್ ಏನು ತೊಗೊಂಡಿವಂದರೆ 1 8 2 ಬ್ರ್ಯಾಕೆಟ್ ಮುಗಿದ್ಮೇಲೆ 16 ಅಂದರೆ ದಿಸ್ ನಂಬರ್ ಬಿಲಾಂಗ್ಸ್ ಟು hexadecimal number system. So this way you should identify the given number is in which number system. ಒಂದ್ಸಲ ಅದು ಐಡೆಂಟಿಫೈ ಮಾಡಕ್ಕೆ ಬಂತಂದರೆ conversion from one number system to other number system is very easy. So we will take one simple example now for number system conversion. So ಇದ್ರ ಒಳಗಡೆ ನಾವೇನು ಮಾಡಿದ್ದೇವೆ ಅಂದರೆ ಡೆಸಿಮಲ್ ಟು ಅದರ್ ನಂಬರ್ ಸಿಸ್ಟಮ್ಸ್ ಹೆಂಗೆ ಹೋಗ್ಬೇಕು ಅನ್ನೋದು ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಜನರಲ್ ಲಾಜಿಕ್. ಆಮೇಲೆ ಒಂದು ಎಕ್ಸಾಂಪಲ್ ನೋಡಿ ವಿ ವಿಲ್ ಟ್ರೈ ಟು ಸಾಲ್ವ್ ದ ಎಕ್ಸಾಂಪಲ್. ಸೊ ಯಾವಾಗಲೂ ಡೆಸಿಮಲ್ದಾಗಿಂದ ಬೇರೆ ನಂಬರ್ ಸಿಸ್ಟಮ್ಗೆ ನಂಬರ್ ಕನ್ವರ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ. ಸೊ ನಾವೇನು ಮಾಡೋಣ, ಇವಾಗ ಡೆಸಿಮಲ್ ಟು ಬೈನರಿ ನಂಬರ್ ಸಿಸ್ಟಮ್ ಕನ್ವರ್ಟ್ ಮಾಡೋಣ. ಡೆಸಿಮಲ್ದಲ್ಲಿ ಯಾವ ನಂಬರ್ ಕೊಟ್ಟಿದ್ದಾರೆ ಅಂದರೆ 13 ನಂಬರ್ ಕೊಟ್ಟಿದೆ. ಎಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು ಅಂದರೆ ಎಲ್ಲಿ ಕನ್ವರ್ಟ್ ಮಾಡಬೇಕು ನಾವು, ಈ ಬ್ರ್ಯಾಕೆಟ್ ಮುಗಿದ್ಮೇಲೆ 2 ಇದೆ ಅಂದ್ರೆ ಅದರ ಅರ್ಥ ಏನು, ಡೆಸಿಮಲ್ ಟು ಬೈನರಿ ನಂಬರ್ ನಾವಿವಾಗ ಕನ್ವರ್ಟ್ ಮಾಡಬೇಕು. ಸೊ ಹಂಗೆ ಮಾಡಬೇಕಾದ್ರೆ ಪ್ರೊಸೀಜರ್ ಏನಿದೆ ಅಂದರೆ ಈ ಡೆಸಿಮಲ್ ನಂಬರ್ ಏನು ಕೊಟ್ಟಿದ್ದಾರೆ ಅದು ಇಲ್ಲಿ ಬರಿಬೇಕು. ನಂಬರ್ ಟು ಬಿ ಕನ್ವರ್ಟೆಡ್ ಏನಿದೆ ಆ ಕಾಲಮಲ್ಲಿ ಬರೆದ್ವಿ. ಒನ್ಸ್ ಯು ರೈಟ್ ದ 13, ಅದಾದಮೇಲೆ ಯಾವ ನಂಬರ್ ಸಿಸ್ಟಮ್ ಕನ್ವರ್ಟ್ ಆಗಬೇಕು ಆ ನಂಬರನ್ನು ತೊಗೊಂಡು ನೀವು ಡಿವೈಡ್ ಮಾಡ್ಕೋತ ಹೋಗಬೇಕು. ಯಾವ ರೀತಿ ಡಿವೈಡ್ ಮಾಡಬೇಕು, ಸೇ ಫಾರ್ ಎಕ್ಸಾಂಪಲ್ ಇನಿಷಿಯಲಿ ಐಲ್ ರೈಟ್ 13 ವಿಚ್ ಹ್ಯಾಸ್ ಟು ಬಿ ಡಿವೈಡೆಡ್ ಬೈ 2. ದ ಕೋಶಂಟ್ ಈಸ್ 6, ರಿಮೈಂಡರ್ ಈಸ್ 1. ಭಾಗಾಕಾರ ಏನಿದೆ ಆ ನಂಬರ್ 13 ತೆಳಗಡೆ ಬರಬೇಕು, ಬಾಕಿ ಏನಿದೆ ಅದ್ರ ಮುಂದೆ ಬರಿಬೇಕು. 13 ಮುಂದೆ 1 ಉಳಿತು, ಅದಕ್ಕಿಲ್ಲೇ 1 ಅಂತ ಬರೆದ್ವಿ. ನೆಕ್ಸ್ಟು ಏನು ಮಾಡಬೇಕಂದ್ರೆ ನೀವು ಕಂಟಿನ್ಯೂಯಸ್ ಆಗಿ ನಂಬರ್ 2ಲೇನೇ ಡಿವೈಡ್ ಮಾಡಬೇಕು. 2 ಬಿಟ್ಟು ಬೇರೆ ನಂಬರ್ ತೊಗೊಳ್ಳಲ್ಲ. ಯಾಕೆ ತೊಗೊಳ್ಳಲ್ಲ ಅಂದರೆ ನೀವು ಬೈನರಿದಾಗ ಕನ್ವರ್ಟ್ ಮಾಡ್ತಾ ಇದ್ದೀರಾ. ಆಕ್ಟಲ್ ಇದ್ದರೆ 8ಲೇನೇ ಡಿವೈಡ್ ಮಾಡ್ಕೋತ ಹೋಗಿದ್ರಿ. ಹೆಕ್ಸಾಡೆಸಿಮಲ್ ಇದ್ದರೆ 16ಲಿಂತ್ರ ಡಿವೈಡ್ ಮಾಡ್ತಿದ್ರಿ. ಸಿನ್ಸ್ ವಿ ಆರ್ ಕನ್ವರ್ಟಿಂಗ್ ಇಟ್ ಟು ಬೈನರಿ, 2ಲಿಂತ್ರನೇ ಡಿವೈಡ್ ಆಗ್ತಾ ಹೋಗಬೇಕು. ಸೊ ಅಗೇನ್ ದ 6 ಹ್ಯಾಸ್ ಟು ಬಿ ಡಿವೈಡೆಡ್ ಬೈ 2. ಕೋಶಂಟ್ ಈಸ್ 3, ರಿಮೈಂಡರ್ ಈಸ್ 0, ಅದಕ್ಕಿಲ್ಲೇ 0 ಬರೆದ್ವಿ. ಇನ್ನೊಮ್ಮೆ 3 2ಲೇನೆ ಡಿವೈಡ್ ಮಾಡೋದು, ಕೋಶಂಟ್ ಈಸ್ 1, ರಿಮೈಂಡರ್ ಈಸ್ 1. ಸೊ ಈ ರೀತಿ ನಮ್ಮದೆಲ್ಲ ಡಿವಿಷನ್ ಮುಗಿದ ಮೇಲೆ ಏನು ಮಾಡಬೇಕಂದ್ರೆ ನಿಮ್ಮ ರಿಮೈಂಡರ್ಸ್ ಏನದಾವೆ ಅವು ರಿವರ್ಸ್ ಆರ್ಡರಲ್ಲಿ ಕಲೆಕ್ಟ್ ಮಾಡ್ತಾ ಹೋಗ್ಬೇಕು. ಅದರ ಸಂಬಂಧ ಈ ಬ್ಲ್ಯಾಕ್ ಆರೋ ಮಾರ್ಕ್ ಏನಿದೆ ಅದು ತೋರಿಸಿದೆ. ಸೊ ಹಂಗೆ ಮಾಡಿದಾಗ ನಮ್ಮ ರಿಸಲ್ಟ್ ಏನು ಬರುತ್ತೆ, 1 1 0 1. ಸೊ ದ್ಯಾಟ್ ವಿಲ್ ಬಿ ಯುವರ್ ರಿಸಲ್ಟ್. ಸೊ ಇಲ್ಲಿ ಆನ್ಸರ್ದಾಗ ನೋಡಿ which is highlighted in the black color, 13 to the base 10 is equal to 1 1 0 1 to the base 2. This is what your answer. And for more understanding, the chart is given here. Number system ಏನಿದೆ, ಬೇಸ್ ಏನಿದೆ, ಅದರ ಎಕ್ಸಾಂಪಲ್ಸ್ ಏನಿದಾವೆ ಅನ್ನೋದು ಇಲ್ಲಿ ಪಕ್ಕದ್ದು ಟೇಬಲ್ ನೋಡಿದ ಮೇಲೆ ನಿಮ್ಗೆ ಐಡಿಯಾ ಬರುತ್ತೆ. ಓಕೆ, ಸೊ ದಿಸ್ ಈಸ್ ವಾಟ್ ದ ಸಿಂಪಲ್ ಎಕ್ಸಾಂಪಲ್. ಸಿಮಿಲರ್ಲಿ ಇದೇ ರೀತಿ ನೀವೇನು ಮಾಡ್ಬೋದು, ಡೆಸಿಮಲ್ ನಂಬರನ್ನು ಬೇರೆ ನಂಬರ್ ಸಿಸ್ಟಮ್ದಾಗ ಈಸಿಯಾಗಿ ಕನ್ವರ್ಟ್ ಮಾಡಬಹುದು. ಸಿಮಿಲರ್ಲಿ ವಿ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಡೆಸಿಮಲ್ ಟು ಆಕ್ಟಲ್ ತಗೊಳ್ಳೋಣ. ಸೊ ವಿ ಹ್ಯಾವ್ ಟೇಕನ್ ದ ನಂಬರ್ 20 ವಿಚ್ ಬಿಲಾಂಗ್ಸ್ ಟು ಡೆಸಿಮಲ್. ಸೊ ಇಲ್ಲಿ 20 ಬರೆದ್ವಿ. ಎಲ್ಲಿ ಹೋಗ್ಬೇಕದು, ಆಕ್ಟಲ್ದಾಗೆ. ಅದಕ್ಕೆ ಏನು ಮಾಡಿದ್ವಿ, ನಂಬರ್ 8 ಡಿವೈಡ್ ಮಾಡ್ತಾ ಹೋಗಬೇಕು. ಸೊ 8ಲೇ 20 ಡಿವೈಡ್ ಮಾಡಿದರೆ ಏನಾಗುತ್ತೆ, 8 2 16, ಅದಕ್ಕಿಲ್ಲಿ 2 ಬರೆದ್ವಿ. ಬಾಕಿ ಏನು ಉಳಿತು 4, ಅದಕ್ಕಿಲ್ಲೇ ರಿಮೈಂಡರ್ ಕಾಲಮ್ ತೆಳಗಡೆ ಬರೆದ್ವಿ. ಆ್ಯಂಡ್ ಫರ್ದರ್ ಡಿವಿಷನ್ ಈಸ್ ನಾಟ್ ಪಾಸಿಬಲ್, ಅದಕ್ಕಿಲ್ಲೇ ಸ್ಟಾಪ್ ಆದ್ವಿ. ಆಮೇಲೆ ರಿಮೈಂಡರ್ ಏನಿದ್ದಾವೆ ರಿವರ್ಸ್ ಆರ್ಡರ್ದಾಗ ಕಲೆಕ್ಟ್ ಮಾಡಿದರೆ 2 4. ದ್ಯಾಟ್ ಈಸ್ ವಾಟ್ ದ ಆನ್ಸರ್ ಈಸ್. 2 0 ಟು ದ ಬೇಸ್ 10 ಈಕ್ವಲ್ ಟು 2 4 ಟು ದ ಬೇಸ್ 8. ದಿಸ್ ಈಸ್ ವಾಟ್ ಯುವರ್ ಆನ್ಸರ್. So if you understand the concept, it is very easy to convert the number system from one to other. So ಇನ್ನವರೆಗಿದ ಎಕ್ಸಾಂಪಲ್ ಏನಿದು, ಡೆಸಿಮಲ್ ಟು ಅದರ್ ನಂಬರ್ ಸಿಸ್ಟಮ್. ಸೊ ಈಗಿನವರೆಗೆ ಏನು ನೋಡಿದ್ವಿ ನಾವಂದರೆ ಡೆಸಿಮಲ್ ನಂಬರ್ ಟು ಅದರ್ ನಂಬರ್ ಸಿಸ್ಟಮ್ಸ್ ನೋಡಿದ್ವಿ. ಇವಾಗ ಏನು ಮಾಡೋಣ ಅಂದರೆ ಅದರ್ ನಂಬರ್ ಸಿಸ್ಟಮ್ ಟು ಡೆಸಿಮಲ್ ಕನ್ವರ್ಷನ್ ನೋಡೋಣ. ಸೊ ಒಂದು ಎಕ್ಸಾಂಪಲ್ ತಗೋಬೇಕಾದ್ರೆ ವಿ ವಿಲ್ ಕನ್ಸಿಡರ್ ದ ಎಕ್ಸಾಂಪಲ್ ಆಫ್ ಬೈನರಿ ಟು decimal number system.
ಸೊ ಇಲ್ಲಿ ಬೈನರಿ ನಂಬರ್ ಅಂದರೆ ಇದ್ರ ಬೇಸ್ ನೋಡಿ ಬ್ರ್ಯಾಕೆಟ್ ಆದಮೇಲೆ 2 ಬರ್ದಾರೆ. ಸೊ ದ್ಯಾಟ್ ಮೀನ್ಸ್ ಇಟ್ ಬಿಲಾಂಗ್ಸ್ ಟು ಬೈನರಿ ನಂಬರ್ ಸಿಸ್ಟಮ್. ಈ ಬೈನರಿ ನಂಬರ್ ಸಿಸ್ಟಮನ್ನು ಡೆಸಿಮಲ್ಗೆ ಹೆಂಗೆ ಕನ್ವರ್ಟ್ ಮಾಡ್ತಾರೆ ಅನ್ನೋದು ಈ ಸಿಂಪಲ್ ಎಕ್ಸಾಂಪಲ್ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲೇನಂದರೆ ಡಿಜಿಟ್ಸ್ ಏನು ಕೊಟ್ಟಾರೆ, ಬೈನರಿ ನಂಬರ್ ಇರ್ಬೋದು ಅಥವಾ ಯಾವುದೋ ನಂಬರ್ ಇರ್ಬೋದು. ಇದು ಫಸ್ಟ್ ಲೈನ್ ನೋಡಿ ಡಿಜಿಟ್ಸ್ ಅಂತಿದೆಯಲ್ಲ, ಸೊ ನಂಬರ್ ಏನು ಕೊಟ್ಟಿದ್ದಾರೆ ಆ್ಯಸ್ ಇಟ್ ಈಸ್ ಬರಿತಾ ಹೋಗೋದು. 1 1 0 1 ಇಲ್ಲಿ ಏನು ಕೊಟ್ಟಿದ್ದಾರೆ ಅದೇ ಬರಿತಾ ಹೋಗಬೇಕು. ನೆಕ್ಸ್ಟು ಈ ನಂಬರು ಯಾವ ಬೇಸ್ದಾಗಿದೆ ಆ ಬೇಸ್ ಬರಿತಾ ಹೋಗಬೇಕು. ಸೊ ರೋ ನಂಬರ್ 2 ಬೇಸಲ್ಲಿ ನೋಡಿ ಎಲ್ಲ ಕಡೆ 2 ಅಂತ ಬರೆದಿದ್ದೇವೆ, ರೈಟ್. ರೋ 3ಅಲ್ಲಿ ನೋಡಿ ಈ ಬೇಸ್ಗೆ ನಾವಿಲ್ಲೇ ಪವರ್ ಅಸೈನ್ ಮಾಡಿದ್ದೇವೆ. ಪವರ್ ಹೆಂಗೆ ಅಸೈನ್ ಮಾಡಬೇಕಂದ್ರೆ ರೈಟ್ ಹ್ಯಾಂಡ್ ಸೈಡ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಹೋದಂಗೆ 0 1 2 3 ಅಂತ ಅಸೈನ್ ಮಾಡ್ತಾ ಹೋಗಬೇಕು. ನಾವೇನೂ ಮಾಡ್ತಿಲ್ಲ, ಬರೀ ಬೇಸಿಕ್ ಪ್ರಿಲಿಮಿನರಿ ಸ್ಟೆಪ್ಸ್ ರೆಡಿ ಮಾಡ್ತಾ ಇದ್ದೇವೆ. ನೆಕ್ಸ್ಟು ಒಂದ್ಸಲ ನೀವು ಪವರ್ ಕೊಟ್ಟಾದಮೇಲೆ ಇಲ್ಲೇನು ಮಾಡಬೇಕಪ್ಪ ಅಂದರೆ ಪವರ್ ಇಂಟು ಡಿಜಿಟ್, ಅಂದರೆ ಇದು ಏನು ರೋ 3 ಇದೆ ಅದ್ರ ಒಳಗೆ ಇದ್ದಂಥ ನಂಬರ್ಸು ರೋ 1 ಒಳಗಡೆ ಡಿಜಿಟ್ಸ್ ಅನ್ನುವಂಥದ್ದು ಏನಿದೆಯಲ್ಲ ಅದ್ರ ಕೂಡ ಮಲ್ಟಿಪ್ಲೈ ಮಾಡಬೇಕು. ಸೊ 2⁻³ ಇಂಟು 1, 2⁻² ಇಂಟು 1, 2⁻1 ಇಂಟು 0, 2⁻0 ಇಂಟು 1 ಇದು ರೆಡಿ ಮಾಡಿ ಇಟ್ಕೊಳ್ಳಿ. ಆ ರಿಸಲ್ಟ್ ಏನು ಬರುತ್ತೆ ಆ ರಿಸಲ್ಟನ್ನು ಇಲ್ಲೇ ಎಲ್ಲದು ಕೂಡಿಸ್ಬೇಕಷ್ಟೇ. ಸೊ ರೋ 4 ನೋಡಿ ರಿಸಲ್ಟ್ ಏನು ಬರುತ್ತೆ, ದ ರಿಸಲ್ಟ್ ಈಸ್ 8 ಪ್ಲಸ್ result of second column is 4 plus result of third column is 0 plus result of fourth column is 1. So your final answer is 8 plus 4 plus 0 plus 1, that is 13. So that is how you found that 1101 to the base 2 it is equal to 13 to the base 10. So ಈ ರೀತಿಯನ್ನು ನಾವೇನು ಮಾಡ್ಬೋದಂದರೆ we can convert ಬೈನರಿ ನಂಬರ್ ಟು ಡೆಸಿಮಲ್ ನಂಬರ್. ಸೇಮ್ ಇದೇ ರೀತಿ ನೀವು ಬೇರೆ ಯಾವುದಾದ್ರೂ ನಂಬರ್ ತೊಗೊಂಡು ಆಕ್ಟಲ್ಲು ಹೆಕ್ಸಾಡೆಸಿಮಲ್ ತೊಗೊಂಡು ಡೆಸಿಮಲ್ದಾಗ ಕನ್ವರ್ಟ್ ಮಾಡಬೇಕು. ಸೊ ದಿಸ್ ಈಸ್ ಒನ್ ಮೋರ್ ಎಕ್ಸಾಂಪಲ್. ಇದ್ರ ಒಳಗಡೆ ಏನಂದರೆ ಆಕ್ಟಲ್ ಟು ಡೆಸಿಮಲ್ ನಾವು ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಸೊ ಇಲ್ಲೇನಪ್ಪ ಅಂದರೆ ಸೇಮ್, ದ ಪ್ರೊಸೀಜರ್ ಈಸ್ ಸೇಮ್, ನೋ ಡಿಫ್ರೆನ್ಸ್ ಅಟ್ ಆಲ್. ಸೊ ಏನು ಚೇಂಜ್ ಆಗುತ್ತೆ ಅನ್ನೋದನ್ನು ನೋಡೋಣ. ನಂಬರ್ ಏನು ಕೊಟ್ಟಿದ್ದಾರೆ ಅದರ ಡಿಜಿಟ್ಸ್ ಬರೀತೀರಾ. 23 ಕೊಟ್ಟಿದ್ದಾರೆ, ಅದಕ್ಕೆ ಫಸ್ಟ್ ಕಾಲಮ್ದಾಗ 2, ಸೆಕೆಂಡ್ ಕಾಲಮ್ದಾಗ 3 ಬರೀತೀರಾ. ಬೇಸ್ ಏನಿದೆ ಈ ನಂಬರದ್ದು, ದ ಬೇಸ್ ಈಸ್ 8. ಸೊ ಯು ವಿಲ್ ರೈಟ್ ದ ಬೇಸ್ ಆಸ್ 8. ಥರ್ಡ್ ರೋ ಅಲ್ಲಿ ಏನು ಮಾಡ್ತೇವೆ, ಪವರ್ ಅಸೈನ್ ಮಾಡ್ತೇವೆ. ಪವರ್ ಅಸೈನ್ ಮಾಡಬೇಕಾದ್ರೆ ಏನು ಮಾಡಬೇಕು, ರೈಟ್ ಟು ಲೆಫ್ಟ್ ಬರಬೇಕಾದ್ರೆ 8⁻0, 8⁻1. ಸೊ ಇದು ಮುಗಿದ ಮೇಲೆ ಏನು ಮಾಡಬೇಕು, ಪವರ್ ಇಂಟು ಡಿಜಿಟ್ ಅಂದರೆ 8⁻1 ಇಂಟು 2, 8⁻0 ಇಂಟು 3 ಇದು ರೆಡಿ ಮಾಡ್ಕೊಂಡು ಇಟ್ಕೋತೀರಾ. ನೆಕ್ಸ್ಟ್ ರೋ ನಂಬರ್ 4 ಒಳಗಡೆ ಏನು ನಂಬರ್ಸ್ ಬರ್ತಾವೆ ಅದು ಕೂಡಿಸ್ಬೇಕು. ದಟ್ ಮೀನ್ಸ್ ಈ ಆನ್ಸರ್ ಏನು ಬರುತ್ತೆ 8⁻1 ಇಂಟು 2ದು 16 ಇಲ್ಲಿ ಬರೀತೀರಾ. 16 ಪ್ಲಸ್ ದಿಸ್ ಈಸ್ 3. ಸೊ 16 ಪ್ಲಸ್ 3 ಈಸ್ 19 ಆ್ಯಂಡ್ 19 ಈಸ್ ಯುವರ್ ರಿಸಲ್ಟ್. ಸೊ ವೆರಿ ಸಿಂಪಲ್. ಡೆಸಿಮಲ್ ಹೋಗಬೇಕಾದ್ರೆ ಬೇಸ್ ಏನಿದೆ ಅಂತ ನೋಡಿ ಆ ಬೇಸ್ಗೆ ಪವರ್ ಕೊಡ್ತಾ ಹೋಗಬೇಕು. ದಿಸ್ ಈಸ್ ವಾಟ್ ಯು ಡೂ while transferring or converting numbers from other number system to decimal. So you should remember other number system to decimal ಇತ್ತಂದರೆ ಪವರ್ ಮಾಡ್ತೇವೆ, ಬೇಸ್ ಪವರ್ ಕೊಟ್ಟು ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡ್ತೇವೆ. ವೆರಾಸ್ ಡೆಸಿಮಲ್ ಟು ಅದರ್ ನಂಬರ್ ಸಿಸ್ಟಮ್ ಹೋಗಬೇಕಾದ್ರೆ ಡಿವಿಷನ್ ಈಸ್ ದ ಮೆಥಡ್. ಪ್ಲೀಸ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಆ್ಯಂಡ್ ಫಾರ್ more clarity you should remember the table that is displayed here. Number system, base and number C table ಏನಿದೆ ಇದು ಒಂದು ಸ್ವಲ್ಪ ನೆನಪಿಟ್ಬಿಟ್ರೆ it will be very easy for you. Then the question rises, what are the general abbreviations and terminologies? ಅಂದರೆ ಅಬ್ರಿವೇಷನ್ಸ್ ಅಂದರೆ ಶಾರ್ಟ್ ಫಾರ್ಮ್ಸ್ ಏನು ಕೊಡ್ತಾರೆ ಅದ್ರ ಫುಲ್ ಫಾರ್ಮ್ ಏನಿದೆ ಅನ್ನೋದನ್ನು ಭಾಳಷ್ಟು ಸಲ ನಿಮ್ಗೆ ಕೇಳ್ತಾರೆ. ಯಾವ್ದು ಕೇಳ್ತಾರಂದರೆ ಮೋಸ್ಟ್ ರಿಲೇಟೆಡ್ ಏನಿದ್ದಾವೆ, ಈಗ ರೀಸೆಂಟಾಗಿ ಏನು ನಡೀತಾ ಇದೆ ಅನ್ನೋದನ್ನು ಅದು ಕೇಳ್ತಾರೆ, ಅಥವಾ ಬೇಸಿಕ್ ಏನಿದೆ ಅದು ಕೇಳ್ಬೋದು. ಸೊ ವಾಟ್ ಎವರ್ ಐ ಹ್ಯಾವ್ ಲಿಸ್ಟೆಡ್ ಹಿಯರ್ ದೋಸ್ ಆರ್ ಜಸ್ಟ್ ಫ್ಯೂ ಎಕ್ಸಾಂಪಲ್ಸ್ ಟು
Totally, I have listed 21 abbreviations. Doesn't mean that there are only 21. There are hundreds of such abbreviations. Please go through it, and those are very simple. ಸೊ ಡೈಲಿ ಒಂದು ಸ್ವಲ್ಪ ನೀವು ಇದು ಪ್ರಾಕ್ಟೀಸ್ ಮಾಡಬೇಕು, ಓದ್ತಾ ಹೋಗಬೇಕು ಅಂದರೆ ಈಸಿಯಾಗಿ ನಿಮ್ಗೆ ಸ್ಕೋರ್ ಆಗೇ ಆಗುತ್ತೆ. ಸೊ ಅಬ್ರಿವೇಷನ್ BIOS ಇತ್ತಂದರೆ ಅದರ ಲಾಂಗ್ ಫಾರ್ಮ್ ಏನಂದರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ಅರ್ಥ. ಸೆಕೆಂಡ್ ಒನ್ USB ಅಂತಿದೆ. USB ಅಂದರೆ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತಿದೆ. ಈ USB ಕೇಬಲ್ ಅಂತ ನೀವು ನೋಡಿರ್ಬೋದು, ಅಥವಾ ನಮ್ಮದು ಪೆನ್ ಡ್ರೈವ್ದು USB ಡ್ರೈವ್ ಅಂತ ಇರುತ್ತೆ. ಸೊ USB ಅನ್ನುವಂಥದ್ದು ಒಂದು ಪೋರ್ಟ್, ಅದು ಆ ಪೋರ್ಟ್ ಹೆಸರು ಏನಂದರೆ USB, ಆ್ಯಂಡ್ USB ಸ್ಟ್ಯಾಂಡ್ಸ್ ಫಾರ್ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಕರೀತಾರೆ. CPU ಲಾಂಗ್ ಫಾರ್ಮ್ನ ಹೇಳೋದೇ ಬೇಡ, ನಿಮಗೆಲ್ಲರಿಗೂ ಗೊತ್ತೇ ಇದೆ. CPU ಅಂದರೆ ಇಟ್ ಈಸ್ ದ ಬ್ರೈನ್ ಆಫ್ ದ ಕಂಪ್ಯೂಟರ್ ಆ್ಯಂಡ್ ವಿಚ್ ಸ್ಟ್ಯಾಂಡ್ಸ್ ಫಾರ್ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್. ಆಮೇಲೆ ಫೋರ್ತ್ ಇಸ್ ದ ಮ್ಯಾಕ್, ವಿಚ್ ಇಸ್ ದ ಆಪರೇಟಿಂಗ್ ಸಿಸ್ಟಮ್ ಫಾರ್ ಆ್ಯಪಲ್ ಕಂಪ್ಯೂಟರ್ಸ್. ಫಿಫ್ತ್ ಒನ್ ಈಸ್ OS, ವಿಚ್ ಸ್ಟ್ಯಾಂಡ್ಸ್ ಫಾರ್ ಆಪ್ರೇಟಿಂಗ್ ಸಿಸ್ಟಮ್. ಅದರದ್ದು ಎಕ್ಸಾಂಪಲ್ಸ್ ಏನಿದಾವೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಸೊ ನಿಮ್ಮ ಕ್ವಶನ್ನು ಬರ್ಬೋದು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ. ಅದಕ್ಕೆ ಆ ರೀತಿ ಕ್ವಶನ್ ಬಂದಾಗ ನಿಮ್ಗೆ ಆಪ್ರೇಟಿಂಗ್ ಸಿಸ್ಟಮ್ ಯಾವಿದಾವೆ ಅನ್ನೋದು ಗೊತ್ತಿದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂಥ ಕ್ವಶನ್ಸು. ಸಿಕ್ಸ್ತ್ ಒನ್ ಈಸ್ ದ PC, ಸೊ ಪರ್ಸ್ನಲ್ ಕಂಪ್ಯೂಟರ್. ಸೆವೆಂತ್ ಈಸ್ ದ PDF ಅಂದ್ರೇನು, ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಸೊ ನಾವೇನು ವಾಟ್ಸಪ್ ಒಳಗಡೆ ಫೈಲ್ ಶೇರ್ ಮಾಡ್ತೇವೆ, ಯೂಶ್ವಲಿ PDF ಫಾರ್ಮ್ಯಾಟ್ ಅಂತ ಕರಿತೇವೆ ಅದಕ್ಕೆ. ಸೊ ಆ PDF ಫಾರ್ಮ್ಯಾಟ್ ಅಂದ್ರೇನು, ಅದ್ರ ಲಾಂಗ್ ಫಾರ್ಮ್ ಏನು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ದೆನ್ PDF ಅಂದರೆ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಹಾಗಾದರೆ ಬೇರೆ ಫೈಲ್ಸ್ ಯಾವ್ಯಾವ ಶೇರ್ ಮಾಡ್ಬೋದು ನಾವು? ವಿ ಕ್ಯಾನ್ ಶೇರ್ ವರ್ಡ್ ಫೈಲ್, ವಿ ಕ್ಯಾನ್ ಶೇರ್ ಎಕ್ಸೆಲ್ ಫೈಲ್, ರೈಟ್. ಸೊ ವರ್ಡ್ ಫೈಲ್ ಅಂದರೆ ಅದರದ್ದು ಎಕ್ಸ್ಟೆನ್ಷನ್ ಇರುತ್ತೆ .doc ಅಂತ. ಎಕ್ಸೆಲ್ ಇದ್ದರೆ .xls ಅಥವಾ .xlsc ಅಂತಿರುತ್ತೆ. ಡಾಕ್ಯುಮೆಂಟ್ ಇತ್ತಂದರೆ .doc ಆರ್ .docx ಅಂತ ಇರುತ್ತೆ. ಸೊ ಇಂಥವು ಏನದಾವೆ ಅವು ಒಂದು ಸ್ವಲ್ಪ ನೋಡ್ಕೋಬೇಕು ನೀವು. ಆಮೇಲೆ 8th ಒನ್ ಇಸ್ ದ ರ್ಯಾಮ್ ಅಂದ್ರೇನು, ಇದು ರ್ಯಾಂಡಮ್ ಆ್ಯಕ್ಸೆಸ್ ಮೆಮ್ರಿ ಅಂತ. ಆಮೇಲೆ ಕಂಪ್ಯೂಟರ್ ಸ್ಪೀಡ್ ಎದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂದರೆ ಈ ರ್ಯಾಮ್ ಮೆಮ್ರಿ ಸ್ಪೀಡ್ ಮೇಲೆ. ಅದಕ್ಕೆ ನೀವು ಯಾವಾಗ ಹೊಸ ಕಂಪ್ಯೂಟರ್ ತೊಗೊಳಕ್ಕೆ ಹೋಗ್ತೀರಾ ಆವಾಗ ಕಂಪ್ಯೂಟರ್ ಕಾನ್ಫಿಗರೇಷನ್ ಎಲ್ಲ ಸೇಮ್ ಇರುತ್ತೆ. 8 GB ರ್ಯಾಮ್ ಇದ್ದಂಥ ಕಂಪ್ಯೂಟರ್ ರೇಟೇ ಬೇರೆ, 16 GB ರ್ಯಾಮ್ ಇದ್ದಂಥ ಕಂಪ್ಯೂಟರ್ ರೇಟೇ ಬೇರೆ ಇರ್ತೈತಿ. ಸೊ ಇಫ್ ಯು ಅಬ್ಸರ್ವ್ 8 GB ರ್ಯಾಮ್ ಕಂಪ್ಯೂಟರ್ಗಿಂತ 16 GB ರ್ಯಾಮ್ ಇದ್ದಂಥ ಕಂಪ್ಯೂಟರ್ ರೇಟು ಜಾಸ್ತಿ ಇರುತ್ತೆ. ಸೊ ರ್ಯಾಮ್ ಮೆಮ್ರಿ ನಿಮ್ದು ಎಷ್ಟು ಜಾಸ್ತಿ ಇರುತ್ತೆ ಅಷ್ಟೇ ನಿಮ್ಮದು ಕಂಪ್ಯೂಟರ್ ಸ್ಪೀಡ್ ಇರುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಕಂಪ್ಯೂಟರ್ ಸ್ಪೀಡ್ ಜಾಸ್ತಿ ಇರೋಕ್ಕೆ ರ್ಯಾಮ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಷ್ಟೇ ನಿಮ್ದು ಯಾವ ರೀತಿ ಹಾರ್ಡ್ ಡ್ರೈವ್ ಇದೆ ಅನ್ನೋದು, ಅಂದರೆ ಹಾರ್ಡ್ ಡಿಸ್ಕ್ ಇದೆ ಅನ್ನೋದು ಡಿಪೆಂಡ್ ಆಗುತ್ತೆ. ಹಾರ್ಡ್ ಡಿಸ್ಕ್ ಡ್ರೈವ್ ಅಂತ HDD ಅಂತ ಒಂದು ಹಾರ್ಡ್ ಡಿಸ್ಕ್ ಇರುತ್ತೆ, ಆಮೇಲೆ ಇನ್ನೊಂದು DDR ಅಂತ ಇರುತ್ತೆ. ಸೊ ಯಾವ ರೀತಿ ಇದೆ ನಿಮ್ಮದು ಹಾರ್ಡ್ ಡಿಸ್ಕ್ ಅನ್ನೋದು ಅದ್ರ ಮೇಲೂ ಸ್ಪೀಡ್ ಡಿಪೆಂಡ್ ಇರುತ್ತೆ. ಸೊ 9th ಒನ್ ಈಸ್ ದ AGP ಅಂದರೆ ಆಕ್ಸಲರೇಟೆಡ್ ಗ್ರಾಫಿಕ್ ಪೋರ್ಟ್. ಸೊ ನಿಮ್ಮ ಗೇಮಿಂಗ್ ಡಿವೈಸಸ್ ಅಥವಾ ಗೇಮಿಂಗ್ ಲ್ಯಾಪ್ಟಾಪ್ ಇತ್ತಂದರೆ ಈ ಗ್ರಾಫಿಕ್ ಪೋರ್ಟದ್ದು ಎಷ್ಟಿದೆ ಸೈಜು ಅದ್ರ ಮೇಲೂ ನಿಮ್ಮ ಸ್ಪೀಡ್ ಡಿಪೆಂಡ್ ಆಗಿರುತ್ತೆ. 11th ಒನ್ ಈಸ್ EPROM, ವಿಚ್ ಸ್ಟ್ಯಾಂಡ್ಸ್ ಫಾರ್ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮ್ರಿ. ಸೊ ವಾಟ್ ಈಸ್ ದಿಸ್? ನೀವು ಒಂದು ಕಡೆ ರ್ಯಾಮ್ ಅಂತಂದ್ರಿ, ಇನ್ನೊಂದು ಕಡೆ EPROM ಅಂತಂತೀರಿ. ವಾಟ್ ಈಸ್ ದಿಸ್ ಆಲ್? ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಮ್ರೀಸ್ ಅಂತ ಕರೀತಾರೆ. ಯಾವ್ಯಾವ ಇದಾವೆ ಮೆಮ್ರೀಸ್? ಹಂಗಾದರೆ ದೇರ್ ಆರ್ ಬೇಸಿಕಲಿ 2 ಟೈಪ್ಸ್. ಸೊ ನೀವು ಯಾವಾಗಲೂ ಓದಬೇಕಾದ್ರೆ ಒನ್ಸ್ ಯು ಕಮ್ ಅಕ್ರಾಸ್ ಸರ್ಟನ್ ಟರ್ಮಿನಾಲಜಿ ಯು ಶುಡ್ ನೋ ಮೋರ್ ಅಬೌಟ್ ದ್ಯಾಟ್. ಮೆಮ್ರಿ ಟೈಪ್ಸ್ ಏನು? ಮೆಮ್ರಿ ಟೈಪ್ಸ್ 2 ಇದ್ದಾವೆ, ಪ್ರೈಮರಿ ಮೆಮ್ರಿ, ಸೆಕೆಂಡ್ರಿ ಮೆಮ್ರಿ. ಪ್ರೈಮರಿ ಮೆಮ್ರಿಗೆ ಟೆಂಪ್ರರಿ ಮೆಮ್ರಿ ಅಂತೂ ಕರೀತಾರೆ ಅಥವಾ ವೊಲೆಟೈಲ್ ಮೆಮ್ರಿ ಅಂತೂ ಕರೀತಾರೆ. ಸೆಕೆಂಡ್ರಿ ಮೆಮ್ರಿಗೆ ಪರ್ಮನೆಂಟ್ ಮೆಮ್ರಿ ಅಂತೂ ಕರೀತಾರೆ. ಸೊ ಪ್ರೈಮರಿ ಮೆಮ್ರಿ ಒಳಗಡೆ ಏನು ಬರುತ್ತೆ? ರ್ಯಾಮ್ ಆಮೇಲೆ ರೋಮ್ ಅಂತ ಅಂತಾರೆ. ರ್ಯಾಮ್ ಅಂದರೆ ರ್ಯಾಂಡಮ್ ಆ್ಯಕ್ಸೆಸ್ ಮೆಮ್ರಿ, ರೋಮ್ ಅಂದರೆ ರೀಡ್ ಓನ್ಲಿ ಮೆಮ್ರಿ. ಪರ್ಮನೆಂಟ್ ಮೆಮ್ರಿದಾಗ ಯಾವಿದಾವೆ? ಪರ್ಮನೆಂಟ್ ಮೆಮ್ರಿದಾಗೆ ನೀವು ಎಲ್ಲಿವರೆಗೆ ಇರೇಸ್ ಮಾಡಲ್ಲ ಅಲ್ಲಿವರೆಗೆ ಹೋಗಲ್ಲ. ಸೊ ದೋಸ್ ಆರ್ ಪರ್ಮನೆಂಟ್ ಮೆಮ್ರೀಸ್ ಅಂತೇವೆ. ಎಕ್ಸಾಂಪಲ್ಸ್ ಏನು ಹಾಗಾದರೆ? ಎಕ್ಸಾಂಪಲ್ಸ್ ಅಂದರೆ ನಮ್ದು ಹಾರ್ಡ್ ಡಿಸ್ಕ್ ಇರ್ಬೋದು, ಅಥವಾ ಪೆನ್ ಡ್ರೈವ್ ಇರ್ಬೋದು, ಅಥವಾ
ನಮ್ಮದು ಫ್ಲ್ಯಾಶ್ ಡ್ರೈವ್ ಇರ್ಬೋದು ಅಥವಾ ನಮ್ಮದು ಸೆಕೆಂಡರಿ ಎಕ್ಸ್ಟರ್ನಲ್ ಡ್ರೈವ್ ಅಂತೇವಲ್ಲ, ಎಕ್ಸ್ಟರ್ನಲ್ ಡ್ರೈವ್ ಇರ್ಬೋದು, ಅವೆಲ್ಲ ಸೆಕೆಂಡರಿ ಸ್ಟೋರೇಜ್ ಮೆಮ್ರೀಸ್ ಅಂತ ಕರೀತಾರೆ ಅದಕ್ಕೆ. ದೆನ್ there are different types of ROM, read only memories. One is ROM, second one is EROM, that is erasable read only memory. Third is electrically programmable, third is EEPROM, which means for electrically erasable programmable read only memory, and one more type is given here, EPROM, that is erasable programmable read only memory. ಅದೇ ಥರ ಇಲ್ಲೇ ಬೇರೆ ಬೇರೆ ನಿಮಗೆ ಶಾರ್ಟ್ ಫಾರ್ಮ್ಸ್ ಕೊಟ್ಟಾರೆ, ಅದರ ಲಾಂಗ್ ಫಾರ್ಮ್ ಏನು ಅನ್ನೋದು ಪ್ಲೀಸ್ ಗೋ ಥ್ರೂ ಆಲ್ ದಿಸ್ ಆ್ಯಂಡ್ ಯು ಕ್ಯಾನ್ ಈಸಿಲಿ ಸಾಲ್ವ್ ಸಚ್ ಕ್ವಶನ್ಸ್. ಸೊ GUI ಅಂತಿದೆ, ದಟ್ ಈಸ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. USB ಅಂತ ಇದೆ, ಯೂನಿವರ್ಸಲ್ ಸೀರಿಯಲ್ ಬಸ್. ಸೊ ASCII ಅಂತಿದೆ ನೋಡಿ, ASCII. ಸೊ ಇದು ಬಹಳಷ್ಟು ಸಲ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಕೇಳ್ತಾರೆ. ಸೊ ಅದರ ಲಾಂಗ್ ಫಾರ್ಮ್ ಏನಂದರೆ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಸೊ ASCII ಕೋಡ್ ಎದಕ್ಕೆ ಇರುತ್ತೆ ಅಂದರೆ ಪ್ರತಿಯೊಂದು ಕೀಬೋರ್ಡ್ ಮೇಲೆ ಕೀಸ್ ಏನಿದ್ದಾವೆ ಅದಕ್ಕೆ ಅಸೋಸಿಯೇಟೆಡ್ ಒಂದು ಕೋಡ್ ಇರುತ್ತೆ, ಆ ಕೋಡ್ಗೆ ASCII ಕೋಡ್ ಅಂತ ಕರೀತಾರೆ. ಸೊ ಇವೆಲ್ಲ ಏನಿದ್ದಾವೆ ದೀಸ್ ಆರ್ ದ ಡಿಫ್ರೆಂಟ್ ಶಾರ್ಟ್ ಫಾರ್ಮ್ಸ್ ಆ್ಯಂಡ್ ಅದರದ್ದು ಲಾಂಗ್ ಫಾರ್ಮ್ ಏನಿದೆ ಅನ್ನೋದು ಇಲ್ಲಿ ಕೊಟ್ಟಿದ್ದೆ. ಇದೇ ರೀತಿ ಬೇರೆ ಬೇರೆನೂ ಇದ್ದಾವೆ. ಐ ವಿಲ್ ಗಿವ್ ಯು ದ ಲಿಂಕ್ after this lecture is over. Please go through that. Now we will move to the sample questions based on the topic what we have studied today. So ಏನಿದೆ ಇದರದ ಆನ್ಸರ್ ಅನ್ನೋದು please go through it. So most of the time it may happen that you might not have come across all such a thing in the given lecture. My kind request, go through the different material that will be provided after this lecture, because this is just a guideline what I am giving you. ಈ ಗೈಡ್ಲೈನ್ ಫಾಲೋ ಮಾಡಿ ನೀವು ಬೇರೆ ಬೇರೆ ಏನಿದ್ದಾವೆ ಮಟೀರಿಯಲ್ ಅದಕ್ಕೆ ಡೇ ಟು ಡೇ ಬೇಸ್ ಮೇಲೆ ಸ್ವಲ್ಪ ನೋಡ್ತಾ ಹೋದರೆ ನಿಮಗೆ ಈಸಿಯಾಗಿ ಬಂದುಬಿಡುತ್ತದು. ಫಿಸಿಕಲ್ ಪಾತ್ ಅಲಾಂಗ್ ವಿಚ್ ಡೇಟಾ ಟ್ರಾನ್ಸ್ಮಿಷನ್ ಆಕರ್ಸ್. ಸೊ ಎದ್ರ ಒಳಗಡೆಯಿಂದ ಡೇಟಾ ಟ್ರಾನ್ಸ್ಮಿಷನ್ ಹೋಗುತ್ತಂದರೆ ನಾವು ಹೇಳಿದ್ವಿ ಕಮ್ಯುನಿಕೇಷನ್ ಟೆಕ್ನಾಲಜಿ, ICT ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಒಂದು ಕಂಪ್ಯೂಟರ್ಲಿಂದ ಇನ್ನೊಂದು ಕಂಪ್ಯೂಟರ್ ಮೇಲೆ ಡೇಟಾ ಟ್ರಾನ್ಸ್ಲೇಟ್ ಮಾಡ್ತೀರಾ ಅಂದರೆ ಎದ್ರ ಮುಖಾಂತರ ಹೋಗುತ್ತೆ ಅದು ಅಂತ ಕೇಳಿದ್ದಾರೆ. ಎನ್ಕೋಡರ್, ಡಿಕೋಡರ್, ಚಾನಲ್, ಬ್ಯಾಂಡ್ವಿಡ್ತ್. ಎನ್ಕೋಡರ್ ಏನು ಮಾಡುತ್ತಂದರೆ ನಿಮ್ಗೆ ಕೊಟ್ಟಂಥ ಸಿಗ್ನಲ್ಲು ಬೇರೆ ಸೈನ್ ಲ್ಯಾಂಗ್ವೇಜ್ ಅಂತಾರಲ್ಲ, ಯಾರಿಗೂ ಗೊತ್ತಾಗಬಾರ್ದು, ಸೀಕ್ರೆಟ್ ಲ್ಯಾಂಗ್ವೇಜ್, ಅದ್ರಾಗ ಕನ್ವರ್ಟ್ ಮಾಡೋ ಕೆಲಸ. ಡಿಕೋಡರ್ ಅಂದರೆ ಸೀಕ್ರೆಟ್ ಲ್ಯಾಂಗ್ವೇಜ್ ಏನು ಕೋಡ್ ಬಂದಿದೆ ಅದಕ್ಕೆ ಒರಿಜಿನಲ್ ಲ್ಯಾಂಗ್ವೇಜ್ದಾಗ ತರೋ ಕೆಲಸ ಡಿಕೋಡರ್. ಚಾನಲ್ ಅಂದರೆ ಇದು ಎರಡು ಕಂಪ್ಯೂಟರ್ ಸಿಸ್ಟಮ್ ನಡುವೆ ಇದ್ದಂಥ ಕನೆಕ್ಷನ್ ಮೀಡಿಯಮ್. ಸೊ ಇದು ಏನಾಗುತ್ತಂದರೆ ಒಂದು ಕಂಪ್ಯೂಟರ್ ಟು ಅದರ್ ಕಂಪ್ಯೂಟರ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಪೈಪ್ಲೈನ್ ಥರ. ಪೈಪ್ಲೈನ್ ಎದಕ್ಕೆ ಯೂಸ್ ಮಾಡ್ತಾರೆ? ಒಂದು ಕಡೆಯಿಂದ ಇನ್ನೊಂದು ಕಡೆ ನೀರು ಹೋಗೋಕ್ಕೆ. ಸೇಮ್ ಅದೇ ಥರ ಇದು ಡೇಟಾನ ಟ್ರಾನ್ಸ್ಫರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಬ್ಯಾಂಡ್ವಿಡ್ತ್ ಅಂದರೆ ಏನು? ಬ್ಯಾಂಡ್ವಿಡ್ತ್ ಅಂದರೆ ಆಟ್ ದ ಸೇಮ್ ಟೈಮ್ ಆಟ್ ಅ ಗಿವನ್ ಪಾಯಿಂಟ್ ಆಫ್ ಟೈಮ್ ಎಷ್ಟು ಅಮೌಂಟ್ ಆಫ್ ಡೇಟಾ ಒಂದು ಕಂಪ್ಯೂಟರ್ದಿಂದ ಇನ್ನೊಂದು ಕಂಪ್ಯೂಟರ್ಗೆ ನೀವು ಪಾಸ್ ಮಾಡ್ಬೋದು, ಅದ್ರ ಕೆಪಾಸಿಟಿ ಎಷ್ಟಿದೆ. ಸೇ ಫಾರ್ ಎಕ್ಸಾಂಪಲ್ ಹೈವೇ ಮೇಲೆ ಹೆಂಗೆ 4 ಲೇನ್ ಹೈವೇ, 6 ಲೇನ್ ಹೈವೇಸ್, 8 ಲೇನ್ ಹೈವೇಸ್ ಇರ್ತವೆ, ಆ ರೀತಿ ಇಲ್ಲೇ ಬ್ಯಾಂಡ್ವಿಡ್ತ್ ಇದೆ. ಸೊ ಬ್ಯಾಂಡ್ವಿಡ್ತ್ ಎಷ್ಟಿದೆ? ಲೈಕ್ ಈಸ್ ಇಟ್ 1 Gbps ಆರ್ 500 Mbps ಆರ್ 40 Mbps? ಸೊ these are what examples of the bandwidth. So megabytes per second ಅಥವಾ gigabytes per second ಇದ್ರ ಒಳಗಡೆ ಮೆಜರ್ ಮಾಡ್ತಾರೆ. ಸೊ these are the different options given. ಇದ್ರ ಪೈಕಿ ಕರೆಕ್ಟ್ ಆನ್ಸರ್ ಏನಿದೆ ಅನ್ನೋದು ನೀವು ಹೇಳಬೇಕಿಲ್ಲಿ. ಸೊ ಕ್ವಶನ್ ನಂಬರ್ 1ಗೆ ಏನು ಕರೆಕ್ಟ್ ಆನ್ಸರ್ ಇರ್ಬೋದು ಕಮೆಂಟ್ ಲೈನ್ದಾಗ ಹಾಕಿ. ಸೊ ನೋಡಿ ಏನು ಬರುತ್ತಂತ. ಸೊ ದ ಆನ್ಸರ್ ಫಾರ್ ದ ಫಸ್ಟ್ ಈಸ್ ಆಪ್ಷನ್ ಸಿ, ದಟ್ ಇಸ್ ಚಾನಲ್. For the second question, which stands MIPS stands for. ಸೊ ಇಲ್ಲಿ ಅಬ್ರಿವೇಷನ್ ಕೊಟ್ಟಿದ್ದಾರೆ, ಅದರದ್ದು ಲಾಂಗ್ ಫಾರ್ಮ್ ಏನಂತ ಕೊಟ್ಟಿದ್ದಾರೆ. MIPS ಅಂದರೆ ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ, ಆಪ್ಷನ್ ಬಿ ಮೆಗಾ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್, ಡಿ ಮೆಗಾಬೈಟ್ ಇನ್ಸ್ಟ್ರಕ್ಷನ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್, ಸಿ ಮಿಲಿಯನ್ ಇಂಟರ್ಚೇಂಜ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್. ಸೊ ಇವು 4 ಆಪ್ಷನ್ರಾಗೆ ಕರೆಕ್ಟ್ ಆಪ್ಷನ್ನು ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಅಂತ ಇದೆ. ಆಮೇಲೆ ಥರ್ಡ್ ಏನಂದರೆ ಅ ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್ ಟು ಹ್ಯಾಂಡಲ್ ವಾಯ್ಸ್ ಆ್ಯಂಡ್ ಕಂಪ್ಯೂಟರ್ ಡೇಟಾ
in telephone networks providing additional telephone capabilities without scrapping existing copper telephone lines is called. So you have been given with 4 options. Adar paiki correct yadide annuda you should recognize it, and the correct answer is ISDN ant karitare. So ISDN ನಮ್ಗೆ ಗೊತ್ತಿರುತ್ತೆ, ಖರೆ ಅದರ ಲಾಂಗ್ ಫಾರ್ಮ್ ಏನಂತ ಗೊತ್ತಿರಲ್ಲ. ಸೊ ಕರೆಕ್ಟ್ ಆನ್ಸರ್ ಇಸ್ ಇಂಟಿಗ್ರೇಟೆಡ್ ಸರ್ವಿಸಸ್ ಡಿಜಿಟಲ್ ನೆಟ್ವರ್ಕ್. ಓಕೆ, ಸೊ ಈ ಡೇಟಾ ಟ್ರಾನ್ಸ್ಮಿಷನ್ ಟಾಪಿಕ್ ಬಂದಿದೆ. ಸೊ ಲೆಟ್ ಮಿ ಗಿವ್ ಯು ಮೋರ್ ಎಕ್ಸ್ಪ್ಲನೇಷನ್ ಅಬೌಟ್ ಡೇಟಾ ಟ್ರಾನ್ಸ್ಮಿಷನ್. ಡೇಟಾ ಟ್ರಾನ್ಸ್ಮಿಷನ್ ಒಳಗಡೆ ಏನಾಗುತ್ತೆ ಅಂದರೆ, ಒಂದು ಸೋರ್ಸ್ ಇರುತ್ತೆ, ಒಂದು ಡೆಸ್ಟಿನೇಷನ್ ಇರುತ್ತೆ. ಯಾವ ಕಡೆಯಿಂದ ಸೋರ್ಸ್ ಅಂದ್ರೇನೆ ಯಾರು ಕಳ್ಸಕತ್ತಾರ ಸಿಗ್ನಲ್ ಅದಕ್ಕೆ ಸೋರ್ಸ್ ಅಂತಾರೆ, ಯಾರು ರಿಸೀವ್ ಮಾಡತ್ತಾರ ಅದಕ್ಕೆ ಡೆಸ್ಟಿನೇಷನ್ ಅಂತ ಕರೀತಾರೆ. ಈ ಕಮ್ಯುನಿಕೇಷನ್ ಒಳಗಡೆ 3 ಟೈಪ್ಸ್ ಕಮ್ಯುನಿಕೇಷನ್ ನಡೀತಾವೆ. ಒಂದು ಸಿಂಪ್ಲೆಕ್ಸ್ ಕಮ್ಯುನಿಕೇಷನ್, ಒಂದು ಡುಪ್ಲೆಕ್ಸ್. ಈ ಡುಪ್ಲೆಕ್ಸ್ದಾಗೆ 2 ಟೈಪ್ ಇದ್ದಾವೆ, ಹಾಫ್ ಡುಪ್ಲೆಕ್ಸು ಆಮೇಲೆ ಫುಲ್ ಡುಪ್ಲೆಕ್ಸು, ರೈಟ್. ಸೊ ಸಿಂಪ್ಲೆಕ್ಸ್ ಟ್ರಾನ್ಸ್ಮಿಷನ್ ಮೋಡ್ ಅಂದರೆ ಏನು? ಸಿಂಪ್ಲೆಕ್ಸ್ ಆಗಿ ಏನಾಗುತ್ತಂದರೆ, ದಿಸ್ ಈಸ್ ಓನ್ಲಿ ಒನ್ ವೇ ಕಮ್ಯುನಿಕೇಷನ್. ಸೆಂಡರ್ ಏನಿದೆ, ಹೀ ಈಸ್ ಆಥೋರೈಸ್ಡ್ ಓನ್ಲಿ ಟು ಸೆಂಡ್. ರಿಸೀವರ್ ಬರೀ ರಿಸೀವ್ ಮಾಡೋದು, ಆ ಕಡೆಯಿಂದ ಕಳ್ಸೋಕ್ಕೆ ಬರಲ್ಲ. ಸಿಂಪ್ಲೆಕ್ಸ್ ಅಂದರೆ ಸೋರ್ಸ್ಲಿಂದ ಬರೀ ಕಳ್ಸ್ಕೋದು ಕೊಡೋದು, ಆ ಕಡೆಯಿಂದ ಡೆಸ್ಟಿನೇಷನ್ ಕಡೆಯಿಂದ ಏನೂ ಟ್ರಾನ್ಸ್ಮಿಟ್ ಮಾಡೋಕ್ಕಾಗಲ್ಲ. ದಟ್ ಈಸ್ ದ ಸಿಂಪ್ಲೆಕ್ಸ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅಂತ ಕರೀತಾರೆ. ಹಾಫ್ ಡುಪ್ಲೆಕ್ಸ್ ಅಂದ್ರೇನು? ಹಾಫ್ ಡುಪ್ಲೆಕ್ಸ್ ಅಂದರೆ ಸೋರ್ಸು ಡೆಸ್ಟಿನೇಷನ್ನು ಎರಡೂ ಒಂದಕ್ಕೊಂದು ಕಳಿಸ್ಬೋದು. ಖರೆ ಕಳಿಸ್ಬೇಕಾದ್ರೆ ರೂಲ್ ಏನಂದರೆ, ಒಬ್ಬರು ಕಳಿಸ್ಬೇಕಾದ್ರೆ ಇನ್ನೊಬ್ಬರು ಕಳ್ಸೋಕೆ ಆಗಲ್ಲ. ದಟ್ ಈಸ್ ದ ಹಾಫ್ ಡುಪ್ಲೆಕ್ಸ್. ಸೊ ಇದು ವಾಕಿ ಟಾಕಿ ಇರುತ್ತಲ್ಲ, ಒಬ್ಬರು ಅಷ್ಟೇ ಅಟ್ ಎ ಟೈಮ್ ಕಮ್ಯುನಿಕೇಟ್ ಮಾಡ್ಬೋದು, ಆವಾಗ ಮುಂದಿದ್ದವರು ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ಈ ಕಡೆದವ್ರು ಮುಗಿತಾ ಆವಾಗ ಮಾತ್ರ ದ ಅದರ್ ಪರ್ಸನ್ ಕ್ಯಾನ್ ಸೆಂಡ್ ದ ನೆಕ್ಸ್ಟ್ ಮೆಸೇಜ್. ದಟ್ ಈಸ್ ಹಾಫ್ ಡುಪ್ಲೆಕ್ಸ್. ಇನ್ನೊಂದೇನಿದೆ ಅಂದರೆ ಫುಲ್ ಡುಪ್ಲೆಕ್ಸ್ ಇದೆ. ಫುಲ್ ಡುಪ್ಲೆಕ್ಸ್ದಾಗ ಏನಿದೆ, ಲೈಕ್ ಸೆಂಡರ್ ಆ್ಯಂಡ್ ರಿಸೀವರ್ ಯಾರ್ದು ವೇಟ್ ಮಾಡಲ್ಲ, ಯಾರಿಗೆ ಏನು ಬೇಕು ಅವಾಗ ಕಳಿಸ್ತಾ ಹೋಗ್ಬೋದು. ಸೇ ಫಾರ್ ಎಕ್ಸಾಂಪಲ್, ಯುವರ್ ಟೆಲಿಫೋನ್ ಲೈನ್ ಕಾಲ್ ಚಾಲು ಇದ್ದಾಗ ದ ಸೆಂಡರ್ ಆ್ಯಂಡ್ ರಿಸೀವರ್ ಇಬ್ಬರು ಏನಿದೆ ಸೇಮ್ ಟೈಮಿಗೆ ಇಬ್ಬರು ಮಾತಾಡ್ಬೋದು. ಅವ್ರದ್ದು ಮುಗೀತಂತನೂ ವೇಟ್ ಮಾಡಲ್ಲ, ಏನಿಲ್ಲ. 2 ವೇ ಕಮ್ಯುನಿಕೇಷನ್ ಈಸ್ ಪಾಸಿಬಲ್ ಅಟ್ ದ ಸೇಮ್ ಟೈಮ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಫುಲ್ ಡುಪ್ಲೆಕ್ಸ್ ಟ್ರಾನ್ಸ್ಮಿಷನ್ ಮೋಡ್. Okay, the 5th sample question is, dash is a process of searching bug in software. ಇದರ ಮೀನಿಂಗ್ ಏನು? ಸಾಫ್ಟ್ವೇರ್ದಲ್ಲಿ ಏನಾದರೂ ಎರರ್ಸ್ ಇದ್ದಾವೆ, ಎರರ್ಸ್ಗೆ ಇಲ್ಲಿ ಬಗ್ ಅಂತಾರೆ. ಬಗ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಎರರ್ ಪ್ರೆಸೆಂಟ್ ಇನ್ ದ ಪ್ರೋಗ್ರಾಮ್. ಸಾಫ್ಟ್ವೇರಲ್ಲಿ ಏನಾದರೂ ಎರರ್ಸ್ ಇದ್ದಾವೆ, ಈ ಪ್ರೊಸೆಸ್ಗೆ ಏನಂತ ಕರೀತಾರಂತಿದೆ. ಸೊ ಬಿಫೋರ್ ಟ್ರೈಂಗ್ ಟು ಆನ್ಸರ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಚ್ ಟರ್ಮಿನಾಲಜೀಸ್, ಸೊ ಯು ಕ್ಯಾನ್ ಈಸಿಲಿ ಆನ್ಸರ್ ದಿಸ್. ದ ಆಪ್ಷನ್ ಎ ಈಸ್ ಕಂಪೈಲಿಂಗ್. ಕಂಪೈಲಿಂಗ್ ಅರ್ಥ ಏನು? ಕಂಪೈಲಿಂಗ್ ಅಂದರೆ ಟ್ರಾನ್ಸ್ಲೇಟ್ ಮಾಡೋದು, ಹೈ ಲೆವೆಲ್ ಲ್ಯಾಂಗ್ವೇಜ್ನ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ದಾಗೆ. ಸೊ ದಿಸ್ ಈಸ್ ವಾಟ್ ದ ಮೀನಿಂಗ್ ಆಫ್ ಕಂಪೈಲಿಂಗ್. ದಟ್ ಮೀನ್ಸ್ ಇಟ್ ಈಸ್ ನಾಟ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಈಸ್ ಟೆಸ್ಟಿಂಗ್. ಟೆಸ್ಟಿಂಗ್ ಅಂದ್ರೇನು? ಕೊಟ್ಟಂಥ ಪ್ರೋಗ್ರಾಮು ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಕರೆಕ್ಟಾಗಿ ವರ್ಕ್ ಮಾಡ್ತಿತ್ತೋ ಇಲ್ಲ ಟೆಸ್ಟ್ ಮಾಡೋದು. ಸೊ ಈವನ್ ಬಿ ಈಸ್ ನಾಟ್ ದ ಕರೆಕ್ಟ್ ಆನ್ಸರ್. ಸಿ ಅಂದ್ರೇನು? ಎಕ್ಸಿಕ್ಯೂಷನ್. ಎಕ್ಸಿಕ್ಯೂಷನ್ ಅಂದ್ರೇನು? ಕೊಟ್ಟಂಥ ಪ್ರೋಗ್ರಾಮು ಕರೆಕ್ಟಾಗಿ ಔಟ್ಪುಟ್ ಪ್ರೊಡ್ಯೂಸ್ ಮಾಡ್ತಿತ್ತೋ ಇಲ್ಲೋ ನೋಡೋದಕ್ಕೆ ಎಕ್ಸಿಕ್ಯೂಷನ್ ಅಂತ ಕರೀತಾರೆ. ಸೊ ಸಿ ಈಸ್ ಆಲ್ಸೋ ನಾಟ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ವಿಚ್ ಇಸ್ ದ ಡಿಬಗ್ಗಿಂಗ್. ಎಸ್, ಡಿಬಗ್ಗಿಂಗ್ ಅಂದ್ರೇನು? ರಿಮೂವಿಂಗ್ ದ ಬಗ್ ಫ್ರಮ್ ದ ಸಾಫ್ಟ್ವೇರ್ ಇಸ್ ಕಾಲ್ಡ್ ಆಸ್ debugging. So D is the right answer. Question number 6, VoIP means. So VoIP ಅಂದ್ರೇನು? ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್. ಇದು ಈ ಪ್ರೋಟೋಕಾಲ್ ಅಂದರೆ ಏನು ಮೊದಲಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ, ದೆನ್ ವಿ ವಿಲ್ ಟ್ರೈ ಟು ಆನ್ಸರ್ ದ ರೈಟ್ ಆಪ್ಷನ್. ಪ್ರೋಟೋಕಾಲ್ ಅಂದ್ರೇನು? ದಿಸ್ ಈಸ್ ದ ಸೆಟ್ ಆಫ್ ರೂಲ್ಸ್, ದೋಸ್ ಆರ್ ಫಾಲೋಡ್ ಬೈ the computers which want to communicate. ಸೆಂಡರ್ ರಿಸೀವರ್ ಅಂತ ಏನಂತೇವಲ್ಲ, ಎಲ್ಲಿಂದ ಇನ್ಫಾರ್ಮೇಷನ್ ಹೋಗ್ತೈತಿ, ಯಾರು ರಿಸೀವ್ ಮಾಡ್ತಾರ, ಅವರು ಕಮ್ಯುನಿಕೇಟ್ ಮಾಡಬೇಕಾದ್ರೆ ದೇ ಶುಡ್ ಫಾಲೋ ಸರ್ಟನ್ ರೂಲ್ಸ್. ಕಮ್ಯುನಿಕೇಷನ್ ಸಂಬಂಧ ಹೆಂಗೆ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಇದೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆ, ಅದರದ್ದು ರೂಲ್ಸ್ ಇದ್ದಾವೆ. ಅದೇ ಥರ ಕಂಪ್ಯೂಟರ್ ಒಂದಕ್ಕೊಂದು ಕನೆಕ್ಟ್ ಮಾಡಬೇಕಾದ್ರೆ ಅದಕ್ಕೆ ರೂಲ್ಸ್ ಏನಿದ್ದಾವೆ ಅದಕ್ಕೆ ಪ್ರೋಟೋಕಾಲ್ ಅಂತ ಕರೀತಾರೆ. ಸೊ
That is what they have asked. VoIP ಅಂದ್ರೆ ಏನು? ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್. ಈ ಪ್ರೋಟೋಕಾಲ್ ಯಾವಾಗ ಬರುತ್ತಂದರೆ ನೀವು ವಾಯ್ಸ್ ಕಾಲಿಂಗ್ ಅಂತ ಕರಿತಿರಲ್ಲ, ವೈಫೈ ಕಾಲಿಂಗ್, ಆವಾಗ VoIP ಅನ್ನುವಂಥ ಪ್ರೋಟೋಕಾಲ್ ಯೂಸ್ ಆಗುತ್ತೆ. ಕ್ವೆಶನ್ ನಂಬರ್ 7, DNS ಮೀನ್ಸ್ ಅಂದರೆ DNS ಲಾಂಗ್ ಫಾರ್ಮ್ ಏನು? ಇಸ್ ಇಟ್ ಯು ಹ್ಯಾವ್ ಬಿನ್ ಗಿವನ್ ವಿತ್ 4 ಆಪ್ಷನ್ಸ್. ಆ 4 ಆಪ್ಷನಲ್ಲಿ ಕರೆಕ್ಟ್ ಆನ್ಸರ್ ಏನಂದರೆ ಡೊಮೇನ್ ನೇಮ್ ಸಿಸ್ಟಮ್. ಈ ಡೊಮೇನ್ ನೇಮ್ ಸಿಸ್ಟಮ್ ಅಂದ್ರೇನು? ಪ್ರತಿಯೊಂದು ವೆಬ್ಸೈಟಿಗೆ ಒಂದು ಹೆಸರು ಕೊಟ್ಟಿರ್ತಾರೆ. ಆ್ಯಕ್ಚುಲಿ ಡೊಮೇನ್ ನೇಮ್ ಸಿಸ್ಟಮ್ ಅನ್ನೋದು ನಂಬರ್ ಕಾಂಬಿನೇಷನ್ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ 180.122.0.80 ಈ ರೀತಿ ಇರುತ್ತೆ ವೆಬ್ಸೈಟಿಗೆ ಅಡ್ರೆಸ್ಸು. ನಮಗದು ನೆನಪಿಡೋಕ್ಕಾಗಲ್ಲ ಅಂಥೇಳಿ ನಾವೇನು ಮಾಡ್ತೇವೆ, ಅದಕ್ಕೆ ಹೆಸರು ಕೊಡ್ತೇವೆ. ಸೇ ಫಾರ್ ಎಕ್ಸಾಂಪಲ್ ವಿಮೆನ್ಸ್ ಯೂನಿವರ್ಸಿಟಿದು ವೆಬ್ಸೈಟ್ ಅಡ್ರೆಸ್ ಏನಿದೆ ಅಂದರೆ KSWU.AC.in. ಸೊ ಇದಕ್ಕೆ ಡೊಮೇನ್ ನೇಮ್ ಸಿಸ್ಟಮ್ ಅಂತ ಕರೀತಾರೆ. ವೆಬ್ಸೈಟ್ ಅಡ್ರೆಸ್ಸಿಗೆ ಇನ್ನೊಂದು ಹೆಸರು ಏನಿದೆ ಅಂದರೆ DNS ಅಥವಾ ಡೊಮೇನ್ ನೇಮ್ ಸಿಸ್ಟಮ್ ಅಂತಾರೆ. 8th one is firewall means. ಫೈರ್ವಾಲ್ ಅಂದರೆ ಏನು? ಫೈರ್ವಾಲ್ ಅಂದರೆ ಏನು? ಸೊ 8 ಆಪ್ಷನ್ಸ್ ಕೊಟ್ಟಾರೆ, 4 ಆಪ್ಷನ್ಸ್ ಕೊಟ್ಟಾರೆ. ಅದ್ರ ಪೈಕಿ ಯಾವ್ದು ಕರೆಕ್ಟ್ ಅಂದರೆ ಸಾಫ್ಟ್ವೇರ್ ಪ್ರೋಗ್ರಾಮ್ ಆರ್ ಪೀಸ್ ಆಫ್ ಹಾರ್ಡ್ವೇರ್ ಬಿಟ್ವೀನ್ ಕಂಪ್ಯೂಟರ್ ಆ್ಯಂಡ್ ಇಂಟರ್ನೆಟ್ ಕನೆಕ್ಷನ್. ಅಂದರೆ ಕಂಪ್ಯೂಟರ್ ಇಂಟರ್ನೆಟ್ ಕನೆಕ್ಷನ್ ನಡುವೆ ಕಂಪ್ಯೂಟರ್ಗೆ ಪ್ರೊಟೆಕ್ಟ್ ಮಾಡೋಕ್ಕೆ ಏನಿದೆ ಅಂದರೆ ಅದಕ್ಕೆ ಏನಂತ ಕರೀತಾರೆ? ಫೈರ್ವಾಲ್ ಅಂತ ಕರೀತಾರೆ. The 9th sample question is the computer fails to interpret humor because. ಅಂದರೆ ಕಂಪ್ಯೂಟರ್ಗೆ ಮಂಚಾರ್ ಮಾಡುವಂಥ ಜೋಕ್ಸು ತಿಳಿಯಂಗಿಲ್ಲ. ಯಾಕೆ ತಿಳಿಯಲ್ಲ? ವೆನ್ ಕಂಪ್ಯೂಟರ್ ಕ್ಯಾನ್ ಪ್ರೊಸೆಸ್ ಸೋ ಮೆನಿ ಥಿಂಗ್ಸ್, ವೈ ಇಟ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ದ ಜೋಕ್ಸ್ ಆರ್ ವೈ ಇಟ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ಇಂಟರ್ಪ್ರಿಟೆಡ್. ಯಾಕಂದರೆ ಕಂಪ್ಯೂಟರ್ ಏನಿದೆ ಅಂದರೆ ಮಷೀನ್. ಅದು ನಾವು ಇನ್ಸ್ಟ್ರಕ್ಷನ್ ಏನು ಕೊಡ್ತೇವೆ ಅದು ಮಾತ್ರ ಎಕ್ಸಿಕ್ಯೂಟ್ ಮಾಡೋ ಕೆಲಸ. ಅದರದ್ದೇ ಅಂತ ಲಾಜಿಕ್ ಯೂಸ್ ಮಾಡಿ ಅದಕ್ಕೆ ಜೋಕ್ ಇದೇನೋ ಏನಿದೆ ಹೇಳಕ್ಕೆ ಬರಲ್ಲ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಇಟ್ ಕ್ಯಾನ್ ಇಂಟರ್ಪ್ರಿಟ್ ಓನ್ಲಿ ಲಿಟರಲಿ. ಸೊ ದಿಸ್ ಈಸ್ ವಾಟ್ ರೈಟ್ ಆನ್ಸರ್. 10th ಕ್ವಶನ್ ಇದೆ ಸ್ಟೋರೇಜ್ ವಿಚ್ ಸ್ಟೋರ್ಸ್ ಆರ್ ರಿಟೇನ್ಸ್ ಡೇಟಾ ಆಫ್ಟರ್ ಪವರ್ ಆಫ್ ಈಸ್ ಕಾಲ್ಡ್. ಅಂದರೆ ಪವರ್ ಹೋದ್ಮೇಲೂ, ಕರೆಂಟ್ ಸಪ್ಲೈ ನಿಮ್ಮ PC ಗೆ ಅಥವಾ ಲ್ಯಾಪ್ಟಾಪಿಗೆ ಹೋದ್ಮೇಲೂ ಯಾವ ಸ್ಟೋರೇಜ್ ಒಳಗಡೆ ಡೇಟಾ ಹಾಗೆ ಇರುತ್ತೆ. ಅಂದರೆ ಮತ್ತು ಕರೆಂಟ್ ಬಂದಮೇಲೆ, ಪವರ್ ಸಪ್ಲೈ ಕೊಟ್ಟ ಮೇಲೆ, ಓಪನ್ ಆದಮೇಲೆ ಆ ಮೆಮ್ರಿ ಅಥವಾ ಸ್ಟೋರೇಜ್ ಒಳಗಡೆ ಕಂಟೆಂಟ್ ಹಾಗೆ ಇರುತ್ತೆ. ಆ ಸ್ಟೋರೇಜ್ಗೆ ಏನಂತ ಕರೀತಾರೆ? ದ್ಯಾಟ್ ಇಸ್ ವಾಟ್ ದ ಕ್ವಶನ್ ಈಸ್. ಸೊ ಫಸ್ಟ್ ಒನ್ ಈಸ್ ವೊಲೆಟೈಲ್ ಸ್ಟೋರೇಜ್, ಸೆಕೆಂಡ್ ನಾನ್ ವೊಲೆಟೈಲ್, ಥರ್ಡ್ ಸಿಕ್ವೆನ್ಷಿಯಲ್, ನನ್ ಆಫ್ ದೀಸ್. ಸೊ ವೊಲೆಟೈಲ್ ಅಂದ್ರೇನು? ಪವರ್ ಆಫ್ ಆದ ಕೂಡಲೇ ಮೆಮ್ರಿ ಒಳಗೆ ಏನಿದೆ ಎಲ್ಲ ವಾಶ್ ಔಟ್ ಆಗಿಬಿಡುತ್ತೆ, ಅದಕ್ಕೆ ವೊಲೆಟೈಲ್ ಅಂತಲೇ. ಬಿ ಈಸ್ ನಾನ್ ವೊಲೆಟೈಲ್ ಅಂದರೆ ಪವರ್ ಆಫ್ ಆದ್ಮೇಲೂ ಕೂಡ ಇರುತ್ತೆ, ಅದಕ್ಕೆ ನಾನ್ ವೊಲೆಟೈಲ್. ಸೊ ಕರೆಕ್ಟ್ ಆನ್ಸರ್ ಇಸ್ ನಾನ್ ವೊಲೆಟೈಲ್ ಸ್ಟೋರೇಜ್. ಥರ್ಡ್ ಇಸ್ ಸಿಕ್ವೆನ್ಷಿಯಲ್ ಸ್ಟೋರೇಜ್. ಸಿಕ್ವೆನ್ಷಿಯಲ್ ಅಂದರೆ ಒಂದಾದ್ಮೇಲೆ ಒಂದು ಸ್ಟೋರ್ ಮಾಡ್ಕೋತ ಹೋಗೋದಕ್ಕೆ ಸಿಕ್ವೆನ್ಷಿಯಲ್ ಅಂತಾರೆ. ಸೊ ಅದು ಏನು ಕೇಳಿಲ್ಲ. ಸೊ ರೈಟ್ ಆನ್ಸರ್ ಇಸ್ ಬಿ, ನಾನ್ ವೊಲೆಟೈಲ್ ಸ್ಟೋರೇಜ್. The 11th is you have been given with the question. The 11th question is 29 to the base 10. That is decimal number 2. ಎಲ್ಲಿ ಹೋಗಬೇಕಿದ್ದು? ಬೇಸ್ 8 ಕೊಟ್ಟಾರೆ ಅಂದರೆ ಆಕ್ಟಲ್ಗೆ ಹೋಗಬೇಕು. ಸೊ ಮೈ ರಿಕ್ವೆಸ್ಟ್ ಟು all the viewers, please solve this question and write the answer in your comment box, and we will take the same question for discussion in our live session. So please solve this and let's see who gives the correct answer. Question number 12, again it's a number conversion problem. ಸೊ ಇಲ್ಲೇ ನಂಬರ್ 1001 ಇದು ಬೈನರಿ ನಂಬರ್ದಾಗಿದೆ. ಎಲ್ಲಿ ಕನ್ವರ್ಟ್ ಆಗಬೇಕಂದ್ರೆ ಡೆಸಿಮಲ್ ನಂಬರ್ದಾಗ ಕನ್ವರ್ಟ್ ಆಗಬೇಕು. ಯು ಆಲ್ರೆಡಿ ನೋ ವಾಟ್ ಈಸ್ ದ ಪ್ರೊಸೀಜರ್. ನೆನಪಿಲ್ಲ ಅಂದರೆ ಪ್ಲೀಸ್ ವಾಚ್ ದಿಸ್ ವಿಡಿಯೋ ಒನ್ಸ್ ಅಗೇನ್. ನೋಡಿದ ಮೇಲೆ ಅದೇನು ಪ್ರೊಸೀಜರ್ ಇದೆ ಅದೇ ಪ್ರಕಾರ ಇದು ಸಾಲ್ವ್ ಮಾಡೋಕ್ಕೆ ನೋಡಿ. ನೋಡಿದ ಮೇಲೆ ಏನು ಆನ್ಸರ್ ಬರುತ್ತೆ ಪ್ಲೀಸ್ ರೈಟ್ ಯುವರ್ ಆನ್ಸರ್ ಇನ್ ಕಮೆಂಟ್ ಸೆಕ್ಷನ್ and we will take this to solve in our live class. Again the same thing, there are few more questions. Try to solve this. 29 to the base 10, convert it to octal and again binary to decimal. Please try to solve this. ನೋಡೋಣ ಎಷ್ಟು ಜನರಿಗೆ ಬರುತ್ತೆ ಅಂತ. Once you are able to solve this question, you will be confident enough that you will be able to solve in the examination as well. Take these few more for solving
13 and 14. And these are few more questions. Choose the smallest unit of memory. ಸೊ ಮೆಮ್ರಿ ಅಂದ್ರೇನು, ಕಂಪ್ಯೂಟರ್ ಸ್ಟೋರ್ ಎಲ್ಲಿ ಮಾಡ್ತೈತೆ ಅದಕ್ಕೆ ಕಂಪ್ಯೂಟರ್ ಮೆಮ್ರಿ ಅಂತ ಕರಿತೀವಿ. ಹ್ಯೂಮನ್ ಮೆಮ್ರಿಗೆ ಏನೂ ಯೂನಿಟ್ ಇಲ್ಲ, ಎದ್ರ ಒಳಗಡೆ ಮೇಜರ್ ಮಾಡೋಕ್ಕೂ ಬರಲ್ಲ. ಭಾಳ ಅಂದರೆ ಒಂದು 10 ಪೇಜ್ ನೆನಪಿಡ್ತೇವೆ, 20 ಪೇಜ್ ನೆನಪಿಡ್ತೇವೆ ಹಂಗಂತ ಹೇಳ್ಬೋದು. ಬಟ್ ಅನ್ಲೈಕ್ ಹ್ಯೂಮನ್ ಮೆಮ್ರಿ, ಕಂಪ್ಯೂಟರ್ ಮೆಮ್ರಿ ನಾವು ಮೇಜರ್ ಮಾಡ್ಬೋದು, ಅದಕ್ಕೆ ಯೂನಿಟ್ ಇದೆ. ದ ಬೇಸಿಕ್ ಯೂನಿಟ್ ಆಫ್ ಮೆಮ್ರಿ ಫಾರ್ ಕಂಪ್ಯೂಟರ್ ಈಸ್ ಕಾಲ್ಡ್ ಆ್ಯಸ್ ಬೈಟ್ಸ್. ಸೊ 1 ಬೈಟ್ ಅಂದರೆ ಎಷ್ಟು? ಇಟ್ ಈಸ್ 8 ಬಿಟ್ಸ್. ಬಿಟ್ ಅಂದ್ರೇನು ಬೈನರಿ ಡಿಜಿಟ್. ಬೈನರಿ ಡಿಜಿಟ್ ಅಂದ್ರೇ 0 1ಕ್ಕೆ. ಸೊ ಇಫ್ ಐ ಟೆಲ್ ಯು ರೈಟ್ ಫ್ರಮ್ ಬಿಗಿನಿಂಗ್ 0 1, ಇಟ್ ಈಸ್ ಅ ಬಿಟ್. 8 ಬಿಟ್ ಈಕ್ವಲ್ ಟು 1 ಬೈಟ್. 1024 bytes equal to 1 kilobyte. 1024 kilobyte equal to 1 megabyte. 1024 megabyte equal to 1 terabyte. ಸೊ ಈ ರೀತಿ ನೀವು ನಂಬರ್ ಮೆಮ್ರಿ ಕನ್ವರ್ಷನ್ಸ್ ಇದ್ದಾವೆ. ಸೊ ಇದ್ರ ಒಳಗಡೆ ಏನು ಕೇಳಿದ್ದಾರೆ ಅಂದರೆ, ಇಲ್ಲೇ ಕಿಲೋಬೈಟ್ ಕೊಟ್ಟಿದ್ದಾರೆ, ಬಿ ಮೆಗಾಬೈಟ್ ಕೊಟ್ಟಿದ್ದಾರೆ, ಸಿ ಗಿಗಾಬೈಟ್ ಕೊಟ್ಟಿದ್ದಾರೆ, ಡಿ ಟೆರಾಬೈಟ್ ಕೊಟ್ಟಿದ್ದಾರೆ. ಇವು 4 ಎಲ್ಲದಕ್ಕಿಂತ ಸ್ಮಾಲೆಸ್ಟ್ ಯೂನಿಟ್ ಆಫ್ ಮೆಮ್ರಿ ಯಾವ್ದಂತ ಕೇಳಿದ್ದಾರೆ. ಸೊ ನ್ಯಾಚುರಲಿ ಇಟ್ ಈಸ್ ಕಿಲೋಬೈಟ್. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಇದು ಏನು ಮೆಮ್ರಿ ಕನ್ವರ್ಷನ್ ಇದೆ, ಯೂನಿಟ್ ಕನ್ವರ್ಷನ್, ಪ್ಲೀಸ್ ಅದು ಎಲ್ಲಾದರೂ ನೋಟ್ ಡೌನ್ ಮಾಡ್ಕೊರಿ, ನಿಮ್ಗೆ ಈಸಿಯಾಗಿ ಮಾರ್ಕ್ಸ್ ಸಿಕ್ಬಿಡ್ತಾವೆ ಇಲ್ಲಿ. ಇನ್ನೊಂದು, ವಿಚ್ ಆಫ್ ದ ಫಾಲೋಯಿಂಗ್ ಅಲೌಸ್ ಅ ಫೋನ್ ಕಾಲ್ ಟು ಬಿ ರೂಟೆಡ್ ಓವರ್ ನೆಟ್ವರ್ಕ್ ವೈರ್ಸ್. ಅಂದರೆ ನೀವು ನೆಟ್ವರ್ಕ್ ವೈರ್ ಅಂದರೆ ಇಂಟರ್ನೆಟ್ ಕಾಲ್ ಮಾಡಬೇಕಾದ್ರೆ ಏನು ಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಆಗಲ್ಲೇ ನಾವು ನೋಡಿದ್ವಿ ಏನಿದೆ ಅಂತ, ಅದರದ್ದೇ ಇನ್ನೊಂದು ಇಂಡೈರೆಕ್ಟ್ ಫಾರ್ಮ್ದಾಗ ಕೇಳಿದ್ದಾರೆ. ಒಂದನೇದು ವಿಡಿಯೋ ಕಾನ್ಫರೆನ್ಸು, ಎರಡನೇದು ಟೆಲಿಫೋನ್ ಕಾನ್ಫರೆನ್ಸು, ಬಿ ಆಮೇಲೆ ಸಿ ಆಪ್ಟಿಕಲ್ ಫೈಬರ್, ಡಿ VoIP ಅಂತ. ಸೊ ಆಗಲ್ಲೇ ನೋಡಿದ್ವಿ ನಾವು ಇಂಟರ್ನೆಟ್ ಕಾಲಿಂಗ್ ಮಾಡಬೇಕಾದ್ರೆ ಏನು ಬೇಕಾಗುತ್ತೆ ನಮಗೆ, ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್. ಅಂದರೆ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ದೀಸ್ ಆರ್ ಫ್ಯೂ ಮೋರ್ ಕ್ವಶನ್ಸ್ which has been asked in 2019 question paper. So which of the following computer component is fastest in terms of speed of access? So speed of access ಆಗಿದೆ, USB ಡ್ರೈವ್ ಇದೆನಾ, ಸಾಲಿಡ್ ಸ್ಟೇಟ್ ಡ್ರೈವಾ, ಇನ್ ರ್ಯಾಮಾ, ಇನ್ ಹಾರ್ಡ್ ಡಿಸ್ಕ್ ಅಂತ ಹೇಳಿದ್ದಾರೆ. ಸೊ ವಿಚ್ ಇಸ್ ದ್ಯಾಟ್ ಎಲ್ಲದಕ್ಕಿಂತ ಫಾಸ್ಟೆಸ್ಟ್ ಇರೋದು? ಸೊ ಪ್ಲೀಸ್ ರೈಟ್ ದ ಆನ್ಸರ್ ಇನ್ ದ ಕಮೆಂಟ್ ಬಾಕ್ಸ್. ಲೆಟ್ ಸಿ who will give the right answer. ಆಮೇಲೆ ಇಲ್ಲಿ 2 ಟೈಪ್ ಕೊಟ್ಟಿದ್ದಾರೆ ನೋಡಿ, ಸಾಲಿಡ್ ಸ್ಟೇಟ್ ಡ್ರೈವ್ ಆಮೇಲೆ ಹಾರ್ಡ್ ಡಿಸ್ಕ್ ಡ್ರೈವ್. ಸೊ ದೀಸ್ ಆರ್ ದ 2 ಟೈಪ್ಸ್ ಆಫ್ ಹಾರ್ಡ್ ಡಿಸ್ಕ್, ದೋಸ್ ಆರ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಇವು 2 ಒಳಗಡೆ ಫಾಸ್ಟ್ ಆದಿದೆ ಅಂದರೆ ಸಾಲಿಡ್ ಸ್ಟೇಟ್ ಡ್ರೈವ್ ಏನಿದೆ ಅದು ನಿಮ್ಮ ಕಂಪ್ಯೂಟರ್ ಸ್ಪೀಡ್ ಇನ್ನೂ ಹೆಚ್ಚಿಗೆ ಮಾಡ್ತೈತೆ. ಮುಂಚೆ ಎಲ್ಲ ಇದ್ದದ್ದು ಹಾರ್ಡ್ ಡಿಸ್ಕ್ ಏನಿದ್ದು ಹಾರ್ಡ್ ಡಿಸ್ಕ್ ಡ್ರೈವ್ ಇದ್ದು HDD ಅಂತ ಕರೀತಾರೆ. nowadays what is available in the market is a solid state drive. So we clearly know that solid state drive ಕಿಂತ ಏನು ಫಾಸ್ಟ್ ಇದೆ, ರ್ಯಾಮ್ ಮೆಮ್ರಿ ಫಾಸ್ಟ್ ಇದೆ. ನಿಮ್ಮ ರ್ಯಾಮ್ ಮೆಮ್ರಿ ಎಷ್ಟು ಜಾಸ್ತಿ ಅಷ್ಟು ಸ್ಪೀಡ್ ಇದೆ. ಸೊ ರ್ಯಾಮ್ ಮೆಮ್ರಿ is the answer or USB drive is the answer. Please go through this and write. 40. A group's access to digital technology, other groups lack of access to it will cause disparity known as what? Internet inequality, web inequality, technological imbalance, digital divide. ಏನಂತ ಕರೀತಾರೆ ಟೆಕ್ನಾಲಜಿ ಒಳಗಡೆ ಡಿಸ್ಪ್ಯಾರಿಟಿ ಆದರೆ ಅಂತ. ಸೊ ದಿಸ್ ಈಸ್ ವಾಟ್ ದ ಆನ್ಸರ್ ಫಾರ್ ಪ್ರೀವಿಯಸ್ ಕ್ವಶನ್ 39. ಇಟ್ ವಾಸ್ ಸಿ. ಅಂದರೆ ರ್ಯಾಮ್ ಮೆಮ್ರಿ ಇಟ್ ಈಸ್ ದ ಫಾಸ್ಟೆಸ್ಟ್ ಟರ್ಮ್ಸ್ ಆಫ್ ಸ್ಪೀಡ್ ಆ್ಯಕ್ಸೆಸ್ದಾಗೆ. ಆಮೇಲೆ 40ಗೆ ಏನಂತ ಕರೀತಾರೆ ಅಂದರೆ ಡಿಜಿಟಲ್ ಡಿವೈಡ್ ಅಂತ ಕರೀತಾರೆ. ಡಿಜಿಟಲ್ ಡಿವೈಡ್ ಅಂದ್ರೇ ಟೆಕ್ನಾಲಜಿಕಲ್ ಇಂಬ್ಯಾಲೆನ್ಸ್ ಆಯ್ತು, ಕಂಪ್ಯಾಟಬಿಲಿಟಿ ಇಲ್ಲ ಅಂದರೆ ಅದಕ್ಕೆ ಡಿಜಿಟಲ್ ಡಿವೈಡ್ ಅಂತ ಕರೀತಾರೆ. ಇನ್ನವರೆಗೆ ನಾವೇನು ಮಾಡಿದ್ವಿ ಅಂದರೆ ICT ಒಳಗಿಂದ ಫಸ್ಟ್ ಟಾಪಿಕ್ ನೋಡಿದ್ದೇವೆ. ಇದ್ರ ಸಂಬಂಧ ನೀವು ನೆಕ್ಸ್ಟು ಏನಾದರೂ ಎಕ್ಸ್ಟ್ರಾ ರೀಡಿಂಗ್ ಬೇಕಂದರೆ ದೀಸ್ ಆರ್ ಫ್ಯೂ ಆಫ್ ದ ಲಿಂಕ್ಸ್ ಐ ವುಡ್ ರೆಕಮೆಂಡ್ ಟು ಯು. UGC ನೆಟ್ PAPER-1 ಅದರ ರಿಲೇಟೆಡ್ ಗ್ಲೋಸರಿ draft.pdf ಏನಿದೆ. ಆಮೇಲೆ ಒಂದು ಬುಕ್ಕು UGC ನೆಟ್ ಆರ್ KSET ಪ್ಲ್ಯಾನರ್ ಬೈ ಡಾಕ್ಟರ್ ಪ್ರಕಾಶ್ ಕೆ ಬಡಿಗೇರ್ ಅಂತ. ಸೊ ದಿಸ್ ಇಸ್ ಒನ್ ಆಫ್ ದ ಗುಡ್ ಬುಕ್ ಯು ಕ್ಯಾನ್ ಗೋ ಥ್ರೂ ಫಾರ್ ಯುವರ್ PAPER-1 ಆಫ್ KSET and ನೆಟ್. ಪ್ಲೀಸ್ ಗೋ ಥ್ರೂ ಇಟ್. ಆಮೇಲೆ ಇನ್ನೊಂದು ಲಿಂಕ್ ಇದೆ, ಇದರೊಳಗಡೆ ನಿಮಗೆ ಸಾಕಷ್ಟು ಅಬ್ರಿವೇಷನ್ಸು ಆಮೇಲೆ ಅದರ ರಿಲೇಟೆಡ್ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನು ಸಿಗುತ್ತೆ. ಪ್ಲೀಸ್ ಗೋ ಥ್ರೂ ದಿಸ್ ಲಿಂಕ್ಸ್. ಆ್ಯಂಡ್ ನಾಟ್ ಓನ್ಲಿ ದಿಸ್, ದೆರ್ ಆರ್ ಸೋ ಮೆನಿ ಅವೈಲೇಬಲ್.
but I would recommend these 3 since I felt that these are good one to go through. Thank you so much and wish you all the best, and we will see you soon in our next video. Thank you so much.